ಆತ್ಮಖ್ಯಾತಿ ಟೀಕೆಯ ಮಧ್ಯದೊಳಗೆ ಉದಿಸಿ ಬಂದಿರುವಂಥ ಅಮೃತಮಯ ಕಲಶಕಾಂಡಗಳ ಮೇಲೆ ರಾಜಮಲ್ಜಿ ಪಾಂಡೆ ಅವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೆದವರಿಗೆ ಮೋಕ್ಷಾಧಿಕಾರದ 2ನೇ ಮಂಗಲ ಕಲಶ. ಪ್ರಜ್ಞಾಕ್ಷೇತ್ರೀ ಶಿಥಿಲೀಯಂ ಕಥಾಪಿ ಗುಣೈ ಪಾತಿತಾ ಸಾವಧಾನೈ ಸೂಕ್ಷ್ಮೇನ ಸಂಧಿಬಂಧೇ ನಿಪತತಿ ರಜಸಾತ್ ಆತ್ಮಕರ್ಮೋಭಯಸ್ಯ ಆತ್ಮಾನಂ ಮಗ್ನಮಂತಃ ಸ್ಥಿರವಿಶದರಸಃ ನಾಮ್ನಿ ಚೈತನ್ಯಪೂರೇ ಬಂಧಂ ಚಾಜ್ಞಾನಭಾವೇ ನಿಯಮಿತಮಭಿತ ಕುರ್ವತಿ ಭಿನ್ನ ಭಿನ್ನೌ. ಹೇಗಿದೆ ಜೀವ ಕರ್ಮಗಳ ಅಂತಃಸಂಧಿ ಬಂಧವು ಸೂಕ್ಷ್ಮೆ ಅತ್ಯಂತ ದುರ್ಲಕ್ಷ್ಯ ಸಂಧಿ ರೂಪವಿದೆ. ಅದರ ವಿವರಣೆಯು ಈ ಪ್ರಕಾರವಿದೆ. ಯಾವ ಜ್ಞಾನಾವರಣಾದಿ ಉದ್ಗಲದ ಪಿಂಡರೂಪ ದ್ರವ್ಯ ಕರ್ಮವಿದೆ ಅದು ಒಂದು ವೇಳೆ ಏಕಕ್ಷೇತ್ರ ಅವಗಾಹ ರೂಪವಿದ್ದರೂ ವಿಚಾರ ಮಾಡಿದ ಮೇಲೆ ಜೀವದಿಂದ ಅದರ ಭಿನ್ನತೆಯ ಪ್ರತೀತಿಯು ಉತ್ಪನ್ನವಾಗುತ್ತದೆ. ಕಾರಣವೇನೆಂದರೆ ದ್ರವ್ಯ ಕರ್ಮವು ಉದ್ಗಲ ಪಿಂಡ ರೂಪವಿದೆ. ಅದು ಒಂದು ವೇಳೆ ಏಕಕ್ಷೇತ್ರಾವಗಾಹ ರೂಪದಿಂದ ಇದ್ದರೂ ಭಿನ್ನ ಭಿನ್ನ ಪ್ರದೇಶವಿದೆ, ಅಚೇತನವಿದೆ, ಬಂಧಿಸುತ್ತದೆ, ಬಿಟ್ಟು ಹೋಗುತ್ತದೆ. ಹೀಗೆ ವಿಚಾರ ಮಾಡಿದ ಮೇಲೆ ಅದರ ಭಿನ್ನತನದ ಪ್ರತೀತಿಯು ಉತ್ಪನ್ನವಾಗುತ್ತದೆ. ಶರೀರ, ಮನ, ವಚನ ರೂಪ ಯಾವನ್ನೋ ಕರ್ಮವಿದೆ ಅದರಿಂದಲೂ ಮೇಲೆ ಹೇಳಿದ ಪ್ರಕಾರ ವಿಚಾರ ಮಾಡಿದರೆ ಭೇದದ ಪ್ರತೀತಿಯು ಉತ್ಪನ್ನವಾಗುತ್ತದೆ. ಮೋಹ, ರಾಗ, ದ್ವೇಷ ರೂಪದ ಯಾವ ಭಾವಕರ್ಮವಿದೆ ಅಶುದ್ಧ ಚೇತನಾ ರೂಪ ಪರಿಣಾಮವಿದೆ. ಆ ಅಶುದ್ಧ ಪರಿಣಾಮವು ವರ್ತಮಾನದಲ್ಲಿ ಜೀವದ ಜೊತೆ ಏಕ ಪರಿಣಮನ ರೂಪವಿದೆ. ಹಾಗೂ ಅಶುದ್ಧ ಪರಿಣಾಮಗಳ ಜೊತೆ ವರ್ತಮಾನದಲ್ಲಿ ಜೀವನು ವ್ಯಾಪಕ ರೂಪದಿಂದ ಪರಿಣಮಿಸುತ್ತಾನೆ. ಈ ಕಾರಣದಿಂದ ಆ ಪರಿಣಾಮಗಳ ಜೊತೆ ಜೀವದ ಭಿನ್ನತೆಯ ಅನುಭವವು ಕಠಿಣವಿದೆ. ಈ ಮೋಹ, ರಾಗ, ದ್ವೇಷ ರೂಪದ ಯಾವ ಒಂದು ಸಮಯದ ಪರಿಣಾಮ ಇದಾವೆಯೋ ಅವುಗಳ ಜೊತೆಗೆ ವರ್ತಮಾನದಲ್ಲಿ ಈ ಜೀವ ಏಕರೂಪದಿಂದ ಪರಿಣಮಿಸುತ್ತಾನೆ. ಶಬ್ದ ಪ್ರಯೋಗ ಇದೆ. ಪರಿಣಾಮದ ಜೊತೆಗೆ ಏಕರೂಪದಿಂದ ಪರಿಣಮಿಸುವ ಮಾತಿದೆ. ಈ ಮೊದಲೆಲ್ಲ ಪರಿಣಮನಂದ್ರ ಪರಿಣಾಮಗಳ ಪ್ರವಾಹ ಏನಿದೆ ಅದನ್ನು ಪರಿಣಮನ ಅಂದರೆ, ಈಗ ಇಲ್ಲಿ ವರ್ತಮಾನದ ಒಂದು ಪರಿಣಾಮದ ಜೊತೆಗೆ ಇವು ಪರಿಣಮಿಸುವ ಮಾತು ಹೇಳ್ತಾ ಇದ್ದಾರೆ. ಸ್ವಲ್ಪ ಸೂಕ್ಷ್ಮ ಇದೆ. ವರ್ತಮಾನದ ಒಂದು ಸಮಯದ ಪರಿಣಾಮ ಇವು ಪರಿಣಮಿಸ್ತಾ ಇದ್ದಾನೆ. ಮಾತು ಇಲ್ಲಿ ದ್ರವ್ಯದ್ದು ಬಂತು, ಸಿದ್ಧಾಂತದ್ದು ಬಂತು, ಶುದ್ಧತೆಯದ್ದು ಬಂತು, ವಿಕಾರ. ಒಂದು ಸಮಯದ ಪರಿಣಾಮ ಅದು ಭಿನ್ನ ಇದೆ. ಯಾವುದರಿಂದ ಭಿನ್ನ ಇದೆ? ಪೂರ್ವ ಮತ್ತು ಉತ್ತರ ಪರಿಣಾಮಗಳಿಂದಂತೂ ಭಿನ್ನ ಇದೆ. ಅದರ ವರ್ತಮಾನದಲ್ಲಿ ಕೂಡ ಯಾವ ವಿದ್ಯಮಾನತೆ ಇದೆ ಆದ ವಿದ್ಯಮಾನತಾ ರೂಪದಿಂದ ಕೂಡ ಈ ಜೀವದಿಂದ ಭಿನ್ನ ಇದೆ. ಇಷ್ಟು 2 ಪ್ರಕಾರದಿಂದ ಸ್ಪಷ್ಟ ಆಯಿತು. ಇನ್ನದ ಪರಿಣಾಮ ಇದೆ
ಒಂದು ಸಮಯದ ಪರಿಣಾಮದ ಜೊತೆಗೆ ಏನು ಪರಿಣಮಿಸ್ತಾನೆ? ಒಂದು ಸಮಯದ ಪರಿಣಾಮ ಇದೆ, ಆ ಪರಿಣಾಮದ ಜೊತೆಗೆ ಏಕರೂಪ ಆಗ್ತಾನೆ ಅನ್ನಬಹುದಾಗಿತ್ತು, ಅಂದ್ರೆ ನಮಗೆ ತಿಳಿಬಹುದಾಗಿತ್ತು. ಆದರೆ ಒಂದು ವರ್ತಮಾನದಲ್ಲಿ ಆ ಪರಿಣಾಮದ ಜೊತೆ ಏಕರೂಪವಾಗಿ ಪರಿಣಮಿಸುತ್ತಾನೆ ಇದೆ. ಅಂದರೆ ಏನಿದೆ ಇಲ್ಲಿ? ದ್ರವ್ಯದ ಸ್ವರೂಪ ಏನು ಬಂತು ಅಂತಂದ್ರೆ, ದ್ರವ್ಯ ನಿರಂತರ ಸ್ಥಿರ ಇದ್ದುಕೊಂಡು ಪರಿಣಮನಶೀಲ ಇದೆ ಅಲ್ಲ, ಅದು ಯಾವುದರ ಜೊತೆಗೆ ಏಕಾದ್ರೂ ಕೂಡ ಅದರದ ಪರಿಣಮನದೊಳಗೆ ಯಾವ ವ್ಯತ್ಯಯ ಬರುವುದಿಲ್ಲ. ಅದು ವರ್ತಮಾನದ ಜೊತೆಗೆ ಏಕಾಗಲಿ ಅಥವಾ ತ್ರಿಕಾಲಿಯ ಜೊತೆಗೆ ಏಕಾಗಲಿ, ಅದು ಪರಿಣಮನ ಸ್ವರೂಪಿ ಇದೆ. ಅದರ ಪರಿಣಮನಕ್ಕೆ ಯಾವುದೇ ಪ್ರಕಾರದ ವ್ಯತ್ಯಯ, ಬಾಧೆ, ಅಧಿಕತೆ ಬರುವುದಿಲ್ಲ. ಹಾಗಾದರೆ ಇದು ಒಂದು ಮಾತಾಯಿತು. ದ್ರವ್ಯದ ಸ್ವರೂಪ ಹೇಳಿದರು ಪರಿಣಮನ ಶಬ್ದದ ಮೂಲಕ. ಸಿದ್ಧಾಂತ ಏನ? ಸಿದ್ಧಾಂತ ಇದೆ ಲಕ್ಷ್ಯ ಆ ಪರಿಣಾಮದ ಸನ್ಮುಖ ಮಾಡೋದ, ಏಕತೆಯನ್ನ ಆ ಪರಿಣಾಮದ ಜೊತೆಗೆ ಮಾಡೋದ, ಅಥವಾ ಲಕ್ಷ್ಯ ಆ ಧ್ರುವದ ಜೊತೆಗೆ ಮಾಡೋದ, ತ್ರಿಕಾಲಿ ವಸ್ತುವಿನ ಜೊತೆಗೆ ಶುದ್ಧ ಸ್ವಭಾವದ ಜೊತೆಗೆ ಮಾಡೋದ. ಇದು ಪರ್ಯಾಯದ ಅಧೀನ ಇದೆ. ಪರಿಣಮನ ಮಾಡ್ತಾ ಇರುವಂಥ ದ್ರವ್ಯ ವರ್ತಮಾನದ ತನ್ನ ಸಾಮರ್ಥ್ಯದಿಂದ ಸಮಯವರ್ತಿಯ ಜೊತೆಗೆ ಏಕರೂಪತೆಯ ಅನುಭವವನ್ನು ಮಾಡಬಹುದು, ತ್ರಿಕಾಲವರ್ತಿಯ ಜೊತೆಗೆ ಏಕರೂಪತೆಯ ಅನುಭವವನ್ನು ಮಾಡಬಹುದು. ಸಿದ್ಧಾಂತೇನ ಪರ್ಯಾಯದ ಸ್ವತಂತ್ರ. ಎರಡು. ಇನ್ನು ಅಶುದ್ಧಿಯನ್ನು ಹೇಗೆ ಹೇಳಿದರು? ಅಶುದ್ಧಿಯನ್ನ ಸ್ವಯಂ ತಾನ ಚೈತನ್ಯ ರೂಪದಿಂದ ಪರಿಣಮಿಸ್ತಾ ಇರುವಂಥ ಜೀವದ್ರವ್ಯ ಆ ರಾಗದ ಜೊತೆಗೆ ಏಕರೂಪ ಆಗುವುದರಿಂದ ಅದರ ಪರಿಣಮನದೊಳಗೆ ಅಶುದ್ಧಿ ಅಂತ. ಅದ್ಭುತ ಮಾತು. ಏನು ಹೇಳ್ತು? ಸ್ವಯಂ ಪ್ರತಿಯೊಂದು ದ್ರವ್ಯ ತನ್ನ ಸ್ವಭಾವದ ಉಲ್ಲಂಘನೆ ಮಾಡದ್ದನ ನಿರಂತರ ಪರಿಣಮನ ಮಾಡ್ತಾ ಇರುವಂಥ, ತನ್ನ ಸ್ವಭಾವ ರೂಪದಿಂದ ಪರಿಣಮನ ಮಾಡ್ತಾ ಇರುವಂಥ ದ್ರವ್ಯದ ಪರಿಣಮನದೊಳಗ ಆ ಅಶುದ್ಧ ಪರಿಣಾಮದ ಜೊತೆಗೆ ಏಕತೆ ಮಾಡುವುದರಿಂದ ಆ ಪರಿಣಮನದೊಳಗೆ ಅಶುದ್ಧಿ ಬರ್ತದೆ. ತಿಳಿತಂದ್ರೆ ಏನು ಹೇಳ್ತು? ಅಶುದ್ಧಿಯ ಸಿದ್ಧಿ. ಮೊದಲ ದ್ರವ್ಯದ ಸಿದ್ಧಿ, ಆಮೇಲೆ ಸಿದ್ಧಾಂತದ ಮೂಲಕ ಪರ್ಯಾಯದ ಸ್ವತಂತ್ರತೆಯ ಸಿದ್ಧಿ, ಆಮೇಲೆ ಈಗ ಅಶುದ್ಧಿಯ ಸಿದ್ಧಿ. ದ್ರವ್ಯ ಸ್ವಯಂ ಶುದ್ಧ ಇದೆ. ಯಾಕೆ ಶುದ್ಧ ಇದೆ? ತನ್ನ ಸ್ವಭಾವ ರೂಪದ ಪರಿಣಮನವನ್ನು ಯಾವುದೇ ಕಾರಣದಿಂದ ಅದು ಬಿಟ್ಕೊಡುವುದಿಲ್ಲ. ಆದರೂ ಕೂಡ ದ್ರವ್ಯದ ಪರಿಣಮನದೊಳಗ ವರ್ತಮಾನ ಪರಿಣಾಮದ ಜೊತೆಗೆ ಏಕತೆ ಆಗುವುದರಿಂದ ಆ ದ್ರವ್ಯದ ಪರಿಣಮನದೊಳಗೆ ಅಶುದ್ಧಿ. ಜನಾಗಮದೊಳಗೆ ಎಷ್ಟೆಷ್ಟು ಮಾತುಗಳನ್ನು ತಿಳಿದುಕೊಳ್ಳಬಹುದಾಗಿದೆ. ಯಾಕೆ? ವಸ್ತುವಿನ ಸ್ವರೂಪ ಅಷ್ಟು ವಿವಿಧ ಥರ ಇದೆ. ಅಂಥ ವಸ್ತುವಿನ ಸೂಕ್ಷ್ಮ ಸ್ವರೂಪವನ್ನು ತಿಳಿಸಿಕೊಡುವಂಥ ಒಂದು ಯೋಗ್ಯತೆ ಸರ್ವಜ್ಞ ಪ್ರಭುವಿನಲ್ಲೇನೇ ಇದೆ. ಸರ್ವಜ್ಞರನ್ನು ಯಾರು ನಂಬುತ್ತಾರೋ ಆ ಪರಂಪರೆಯ ಅರ್ಥಾತ್ ವೀತರಾಗತೆಯ ಸಾಧಕರಲ್ಲಿ ಇದೆ.
ಇನ್ನು ಈ ಮೂರನೇ ಮಾತು ಇಲ್ಲಿ ಏನು, ಮತ್ತಿಲ್ಲಿ ಮೂರು ಮಾತು ಏನು, ಜಿನಾಗಮದಲ್ಲಿ ವಸ್ತುವಿನ ವಿವಿಧ ಪ್ರಕಾರಗಳನ್ನು ಯಾವ ತಿಳಿಸಿಕೊಡುವಂಥ ಒಂದು ಸಾಮರ್ಥ್ಯ ಇದೆ, ಆ ಸಾಮರ್ಥ್ಯ ಒಂದು ಮಾತು. ಎರಡನೇದ, ಆ ವಸ್ತುವಿನ ಸ್ವರೂಪದ ವಿವಿಧತೆಯನ್ನು ಸರ್ವಜ್ಞರಲ್ಲದೆ ಬೇರೆ ಯಾರೂ ತಿಳಿಯೋ ಸಾಧ್ಯ ಇಲ್ಲ. ಎರಡು ಮಾತು. ಮೂರನೇದ, ಆ ಸರ್ವಜ್ಞರ ಮೇಲೆ ವಿಶ್ವಾಸ ಇಟ್ಟುಕೊಂಡು ವಸ್ತು ಸ್ವರೂಪದ ಅಂತರಂಗ ಪುರುಷಾರ್ಥದಿಂದ ಪ್ರಾಪ್ತಿ ಮಾಡಿಕೊಂಡ ಯಾರು ವೀತರಾಗ ಮಾರ್ಗದಲ್ಲಿ ಸಾಗುತ್ತಾ ಇದ್ದಾರೋ ಅವರೇ ಈ ಕಾಲದಲ್ಲಿ ಜೀವರುಗಳಿಗೆ ವಸ್ತುವಿನ ಇಂಥ ವಿವಿಧ ವೈಚಿತ್ರ್ಯವನ್ನು ತಿಳಿಸಿಕೊಡೋ ಸಾಧ್ಯ ಇದೆ. ಇನ್ನೊಂದು ಮಾತು ಇದರಲ್ಲಿ ಉದ್ಭವ ಏನಾಗ್ತಿದೆ ಅಂತಂದ್ರೆ, ವಸ್ತುವೇ ಅಷ್ಟು ವಿವಿಧ ತರಂತ ಇದೆ. ಜ್ಞಾನದ ಮಾತಾಯ್ತು, ಕಥನದ ಮಾತಾಯ್ತು, ಅದರ ಅನುಸರಣೆಯ ಮಾಡುವಂಥ ಸಾಧಕರ ಮಾತಾಯ್ತು. ಇನ್ನು ಕೊನೆಯದೇನ ಅಂತಂದ್ರೆ, ವಸ್ತುವೇ ಅಷ್ಟು ವಿವಿಧ ರೂಪದ್ದೇ ಇದೆ. ಆ ವಸ್ತು ಯಾವುದ? ಸ್ವಯಂ ನಾನಿದ್ದೀನಿ ಅಂಥೇಳನ ಆ ಮಹಾಪುರುಷ ಹೇಳನ. ದ್ರವ್ಯ ಅಂದ್ರೆ ಏನ, ಗುಣ ಅಂದ್ರೆ ಏನ, ಪರ್ಯಾಯ ಅಂದ್ರೆ ಏನ, ಜೈನ ಹಿಂದೆ ಅವುಗಳದ್ದೇನು ಜೈನ ಸಿದ್ಧಾಂತದೊಳಗೆ ಪರಿಭಾಷೆಗಳನ್ನು ಕೊಡಲಾಗಿದೆ. ಅದು ದ್ರವ್ಯದ ಸ್ವರೂಪ ಅಲ್ಲ. ದ್ರವ್ಯದ ಸ್ವರೂಪಕ್ಕೆ ಪರಿಭಾಷೆ ಏನು ಕೊಟ್ಟರು? ಗುಣಗಳ ಸಮೂಹವನ್ನು ದ್ರವ್ಯವೆಂದು ಹೇಳುತ್ತಾರೆ. ದ್ರವ್ಯದ ಎಲ್ಲ ಭಾಗದಲ್ಲಿ ಎಲ್ಲ ಅವಸ್ಥೆಯಲ್ಲಿ ಇರುವುದನ್ನು ಗುಣ ಅಂತ ಹೇಳ್ತಾರೆ. ಗುಣಗಳ ವಿಕಾಸವನ್ನು ಪರ್ಯಾಯ ಅಂತ ಹೇಳ್ತಾರೆ. ಹಾಗಾದರೆ ಈ ಪರಿಭಾಷೆಗಳನ್ನು ಕಲಿತುಕೊಳ್ಳುವುದರಿಂದ ಈ ಪರಿಭಾಷೆಗಳಲ್ಲಿ ಸಮಾವಿಷ್ಟ ಇರುವಂಥ ಶಬ್ದದ ಗರ್ಭದೊಳಗೆ ಯಾವ ಭಾವ ತುಂಬಿದೆ ಅದು ವ್ಯಕ್ತ ಆಗುತ್ತಿದೆ ಅಂತ ಅದನ್ನು ತಿಳ್ಕೊಳ್ಳುವಂಥ ಪುರುಷಾರ್ಥ ಜೈನರು ಮಾಡಲಿಲ್ಲ ಅಂಥೇಳಿ ಆ ಮಹಾಪುರುಷನ ಖೇದದ ವಚನ ಇದೆ. ಅರೆ, ಇದು ದ್ರವ್ಯದ ಮಾತು ಇದೆ. ಏನು? ನಿರಂತರ ತನ್ನ ಸ್ವಭಾವ ರೂಪದಲ್ಲಿ ನಿರಂತರ ಪರಿಣಮಿಸ್ತಿದೆ. ಇದು ದ್ರವ್ಯದ ಮಾತು. ಪರ್ಯಾಯದೊಳಗ ರಾಗಾದಿ ವಿಕಾರಗಳು ಏನಿದಾವೆ, ಆ ವಿಕಾರಗಳ ಜೊತೆಗೆ ಏಕರೂಪ ಆಗೋದ ಪರಿಣತಿಯ ಸ್ವತಂತ್ರತೆ ಇದೆ. ಎಷ್ಟಾಳ ಇದೆ ಜಗದ ಪದಾರ್ಥಗಳ ಸ್ವರೂಪದ ಆಳ ಅಗಾಧ ಇದೆ. ನಾನು ಅದರಲ್ಲಿ ಎಲ್ಲಕ್ಕಿಂತ ವಿಶೇಷ ಪದಾರ್ಥ ಇದ್ದೇನೆ. ಏನು ಸರ್ವಜ್ಞರು ವಿಶೇಷ ಇದ್ದಾರೆ? ಯಾವ ವಿವಕ್ಷೆಯಿಂದ ಹೇಳ್ತಾ ಇದೆ ಅದರ ಪ್ರಕಾರ ಎಲ್ಲಕ್ಕಿಂತ ಶ್ರೇಷ್ಠ ಯಾರಿದ್ದಾರೆ? ಜೀವ ಪದಾರ್ಥ. ಹೌದೇನಿಲ್ಲ? ವಿಶ್ವದ ಪದಾರ್ಥ ವಸ್ತು ಅಥವಾ ದ್ರವ್ಯಗಳಲ್ಲಿ ಮಹತ್ವಪೂರ್ಣವಾದಂಥ ವಸ್ತು ಯಾವುದಿದೆ? ಜೀವ ಇದೆ. ಯಾಕೆ? ಜೀವಜ್ಞಾನ ಸ್ವಭಾವ ಇದೆ. ಅದರಿಂದ ಏನಾಗ್ತಿದೆ? ಅದರಿಂದ ಆನಂದದ ಅನುಭವ ಆಗ್ತಿದೆ. ಯಾವುದರಿಂದ? ಜ್ಞಾನ ಸ್ವಭಾವದ ಸ್ವೀಕಾರದಿಂದ, ಜ್ಞಾನ ಸ್ವಭಾವದ ಗ್ರಹಣದಿಂದ, ಜ್ಞಾನ ಸ್ವಭಾವದ ಸಂವೇದನದಿಂದ ಏನಾಗ್ತಿದೆ? ನಿರಾಕುಲ ಶಾಂತಿ. ಹಾಗಾದ್ರೆ ಆ ಸಂವೇದನ ಸರ್ವಜ್ಞ ಪ್ರಭು ಮಾಡಿದರೆ ಸಾಕೇನು? ವೀತರಾಗಿ ಸಂತರು ಮಾಡಬೇಕ್ರೆ, ನಾನು ಮಾಡಬೇಕ್ರೆ, ಹೌದೇನಿಲ್ಲ? ಹಾಗಾದ್ರೆ ನಾನೇ ಎಲ್ಲಕ್ಕಿಂತ ಶ್ರೇಷ್ಠ. ಅನಂತ ಸಿದ್ಧರು ಮಾಡ್ತಾ ಇದ್ದಾರೆ, ವಿದ್ಯಮಾನ ತೀರ್ಥಂಕರ ಪ್ರಭುಗಳು ಮಾಡ್ತಾ ಇದ್ದಾರೆ.
ಅವರ ನಂತರ ಸಮ್ಯಕ್ ದೃಷ್ಟಿಯವರೆಗಿನವರು ಎಲ್ಲರೂ ಮಾಡ್ತಾ ಇದ್ದಾರೆ. ಅದರಿಂದ ನನಗೇನು ಲಾಭ? ನನ್ನಾತ್ಮನ ಮಹಿಮೆಯನ್ನ ಲೋಕವ್ಯಾಪಿಯಾಗಿ ಹೇಳ್ತಾ ಇದ್ದಾರೆ. ಅದರಿಂದ ನನಗೆ ಮಹಿಮೆ ಇದೆ ಅಂದರೆ ಇದೆ. ಯಾವಾಗ ಅದನ್ನು ನಾನು ನಂಬಿದರೆ, ಅದರ ಶ್ರದ್ಧೆಯನ್ನು ನಾನು ಮಾಡಿದರೆ, ನನ್ನ ಆತ್ಮನ ಮಹಿಮೆಯನ್ನು ಯಾವ ಲೋಕವ್ಯಾಪಿಯಾಗಿ ಜ್ಞಾನಿ ಗುರುಗಳು ಹೇಳ್ತಾ ಇದ್ದಾರೆ ಅದರ ವಿಶ್ವಾಸ ನಾನು ಮಾಡಿದರೆ ನಿಜವಾಗಿ ನನಗೆ ಲಾಭ ಇದೆ. ಬರೀ ವಿಶ್ವಾಸ ಮಾಡಿದರೆ ಏನು ಲಾಭ ಇದೆ? ವಿಶ್ವಾಸ ಮಾಡಿದರೆ ಆ ನನ್ನ ಲೋಕವ್ಯಾಪ್ತಿ ಮಹಿಮೆಯ ನನ್ನ ಸ್ವರೂಪವನ್ನು ನಾನು ತಿಳಿದುಕೊಳ್ಳಬೇಕನ್ನುವಂಥ ಜಿಜ್ಞಾಸೆ ಉತ್ಪನ್ನ ಆಗ್ತಿದೆ, ಕುತೂಹಲ ಉತ್ಪನ್ನ ಆಗ್ತಿದೆ. ಎಂಥವಿದೆ ಅವರು ಹೇಳಿದರು, ಆದರೆ ನನಗೆ ವಿಶ್ವಾಸ ಅವ್ರ ಹೇಳಿಕೆಯ ಮೇಲೆ ಆಯಿತು, ಆದರೆ ನಿಜವಾಗಿ ನನಗದರ ಪ್ರಾಪ್ತಿಯಾಗಬೇಕಲ್ಲ. ಹಾಗಾದರೆ ಅದರ ಪ್ರಾಪ್ತಿ ಮಾಡಿಕೊಳ್ಳುವಂಥ ಉದ್ಯಮ ನಾನು ಮಾಡಿದನು ಅಂತಂದ್ರೆ ನಿಜವಾಗಿ ನನ್ನ ಮಹಿಮೆ ಎಷ್ಟಿದೆ ರೀ? ಲೋಕವ್ಯಾಪಿ ಇದೆ. ಕಾಲ ಮತ್ತು ಕ್ಷೇತ್ರಕ್ಕೆ ಮೀರಿದ್ದ ಇದೆ ನನ್ನ ಮಹಿಮೆ. ಯಾವುದ ನಶ್ವರ ಇದೆ, ಯಾವುದ ಅಚೇತನ ಇದೆ, ಯಾವುದು ವಿಕಾರ ರೂಪ ಇದೆ, ಅಂಥ ದ್ರವ್ಯ ಕರ್ಮ, ನೋಕರ್ಮ, ಭಾವಕರ್ಮದೊಳಗ ಈ ಜ್ಞಾನಾನಂದಮಯನಾದಂಥ ಆತ್ಮ ಏನಾಗಿದ್ದಾನೋ ತಲ್ಲೀನ ಆಗಿದ್ದಾನೆ. ತಲ್ಲೀನ ಆಗುವುದರಿಂದ ಅನುಭವಿಯವನಿಗೆ ಆ ರೂಪದ್ದಾಗ್ತಾ ಇದೆ. ಯಾವ ರೂಪದ? ದ್ರವ್ಯ ಭಾವ ನೋಕರ್ಮ ರೂಪದ. ಇಲ್ಲಿ ಹೇಳ್ತಾ ಇದ್ದಾರೆ, ಆ ಮೋಹರಾಗದ್ವೇಷದ ಜೊತೆಗೆ ಅವನದು ವ್ಯಾಪಕ ಸಂಬಂಧ ಇದೆ. ಕಾರಣ ಬಹಳ ಕೊಟ್ಟಿದ್ದಾರೆ. ವರ್ತಮಾನದ ಪರಿಣಾಮದ ಜೊತೆಗೆ ಅವನ ಪರಿಣತಿ ಅಶುದ್ಧ ಆಗಿದೆ. ಏಕರೂಪ ಆಗುವುದರಿಂದ ಅವನ ಪರಿಣತಿ ಅಶುದ್ಧ ಆಗಿದೆ. ಪರಿಣತಿ ಯಾವೊಂದು ಅಶುದ್ಧ ಆಗಿದೆಯೋ ಅವ ಶುದ್ಧ ಹೇಗಿದ್ದಾನೆ ಇದನ್ನು ತಿಳ್ಕೊಳ್ಳೋದು ಕಠಿಣ ಇದೆ. ವರ್ತಮಾನದ ಪರಿಣಾಮದ ಜೊತೆಗೆ ಏಕರೂಪವಾಗಿ ಪರಿಣಮಿಸ್ತಾ ಇರುವಂಥ ಜೀವದ್ರವ್ಯ ಶುದ್ಧವಾಗಿದ್ದಾನೆ. ಇದನ್ನು ಎಷ್ಟು ಪರಿಭಾಷೆಗಳ ಮೂಲಕ ತಿಳಿಸಿಕೊಟ್ರೆ ಆ ಸಂಧಿ ಭೇದ ಆಗೋದ್ರೆ ತಿಳಿಸಿಕೊಳ್ಳೋದ ಒಂದು ಮಾಧ್ಯಮ ಇದೆ, ಒಂದು ಸ್ವಲ್ಪ ಮಾತ್ರ ಸಂಕೇತ ಇದೆ. ಆದರೆ ತಿಳ್ಕೊಳ್ಳುವ ಸಲುವಾಗಿ 100% ಸಮಗ್ರ ರೂಪದಿಂದ ತಾನೇ ಉದ್ಯಮ ಮಾಡುವುದು. ಜ್ಞಾನದ ಸೂಕ್ಷ್ಮತೆಯಿಂದ, ಜ್ಞಾನದ ತೀಕ್ಷ್ಣತೆಯಿಂದ. ಮೊನ್ನೇನು ವಿಷಯ ಬಿಟ್ಟಿತ್ತಲ್ಲ, ಏನು ಬಿಟ್ಟಿತ್ತು? ಪರ್ಯಾಯದೊಳಗಿನ ಅಶುದ್ಧತೆ. ಶುದ್ಧ ಸ್ವಭಾವದ ಅನುಭವದ ವೃದ್ಧಿ ಆಗ್ತಾ ಇದ್ದ ಹಾಗೆ ಅದು ಕ್ಷಯಿಸ್ತಾ ಹೋಗ್ತಿದೆ, ಕಮ್ಮಿ ಆಗ್ತಾ ಹೋಗ್ತಿದೆ. ಯಾವುದರಿಂದ ಅಂಥೇಳಿ ಹೇಳಿತ್ತು? ಜ್ಞಾನದ ದೃಷ್ಟಿ ಅದರ ಮೇಲೆ ಇದೆ. ಅದರ ಮೇಲಿದ್ರೂ ಕೂಡ ದೃಷ್ಟಿಯ ವಿಷಯನಾದಂಥ ಶುದ್ಧ ಆತ್ಮನಲ್ಲಿ ನಿರಂತರ 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 ಏಕಾಗ್ರತೆ ವೃದ್ಧಿಸ್ತಾ ಇದೆ. ಇದುವೇ ಈ ಜ್ಞಾನದ ಅಥವಾ ಈ ಜೀವದ ಸಮ್ಯಕ್ ಜ್ಞಾನದ ಮಹಿಮಾ ಇದೆ. ಪ್ರಭು, ಮಿಥ್ಯಾಜ್ಞಾನಕ್ಕೆ ಏನು ಮಹಿಮಾ ಇದೆ? ಪರಾಶ್ರಿತ ಜ್ಞಾನಕ್ಕೆ ಏನು ಮಹಿಮಾ ಇದೆ ಹೇಳ್ರಿ? 100ಕ್ಕೆ 100ರಷ್ಟು ಅಂಕ ತಗೊಂಡ್ರೂ ಕೂಡ ಅದರೊಳಗೆ ಏನಿದೆ ರೀ? 10ನೇ ಕ್ಲಾಸ ಅಥವಾ 12ನೇ ಕ್ಲಾಸ ಅಥವಾ ಡಿಗ್ರಿ ಏನು ಓದ್ತಾನೆ, ಅಲ್ಲಿ 100ಕ್ಕೆ 100 ಮಾರ್ಕ್ ತಗೊಂಡ್ರೂ ಕೂಡ ಯಾವುದೇ ಪ್ರಕಾರದಿಂದ ಆ ಪರೀಕ್ಷೆಯನ್ನು ಯಾರು ನೋಡ್ತಾ ಇರ್ತಾರಲ್ಲ ಅಥವಾ ಯಾರು ಅದರ ಫಲಿತಾಂಶದ ನಿರ್ಣಯ ಮಾಡ್ತಾ ಇರ್ತಾರಲ್ಲ
ಅವರಿಗೊಂದು ಅರ್ಧ ಮಾರ್ಕ್ ಕೂಡ ಕಡಿಮೆ ಮಾಡಲಿಕ್ಕೆ ಅವಕಾಶನೇ ಇಲ್ಲ. ಅಷ್ಟು ಕರೆಕ್ಟ್ ಬರೆದಿದ್ದಾನ್ರಿ. ಅದರಿಂದ ಏನು ಲಾಭ ಇದೆ? ಒಂದಿಷ್ಟು ವಸ್ತುವಿನ ಹತ್ರ ಹೋಗಿ ವಿಚಾರ ಮಾಡೋದು. ಇಡೀ ಭೂಮಂಡಲದ ಐಶ್ವರ್ಯ ಎಲ್ಲ ಸಿಕ್ಕಿದ್ರೆ ಅದು ವಿದ್ಯೆ ಆಯಿತು, ಇದು ಐಶ್ವರ್ಯ ಎಲ್ಲ ಸಿಕ್ಕಿತು, ಏನು ಲಾಭ ಇದೆ? ಆಕುಲತೆಯ ಭಾರ ಇದೆಯೋ ಅಥವಾ ಹೊರಟು ಹೋಗಿದೆ? ಅರೆ, ಇದು ಮಿಥ್ಯಾಜ್ಞಾನ. ನಿಜವಾಗಿ ಮಿಥ್ಯಾಜ್ಞಾನ ಭಾರ ಹೋಗ್ತದೆ. ಈ ಸಮ್ಯಜ್ಞಾನ ಎಂಥದ್ದು ಇದೆ? ಅರೆ, ಇನ್ನೊಂದ್ಸಲ ದೃಷ್ಟಿಯ ವಿಷಯನಾದಂಥ ಶುದ್ಧಾತ್ಮನಲ್ಲಿ ಏಕಾಗ್ರತೆಯು ವೃದ್ಧಿಸ್ತಾ ಹೋಗ್ತಿದೆ. ಆದ್ರೆ ಅವನ ದೃಷ್ಟಿ ಅಶುದ್ಧ ಪರ್ಯಾಯವನ್ನ ನೋಡ್ತಾ ಇರ್ತಿದೆ. ಈ ಸಮ್ಯಜ್ಞಾನದ ಒಂದು ವಿಶಿಷ್ಟವಾದಂಥ ಅಲೌಕಿಕವಾದಂಥ ಕಥನಾತೀತವಾದಂಥ ಸಾಮರ್ಥ್ಯವೇ ಏನು ಮಾಡ್ತಿದೆ? ಈ ಜೀವನನ್ನ ಮೋಕ್ಷ ಮಂದಿರದವರೆಗೆ ಕರ್ಕೊಂಡು ಇದು ಎಲ್ಲಿ ಕರ್ಕೊಂಡು ಹೋಗ್ತಿದೆ? ಮಿಥ್ಯಾಜ್ಞಾನ. ಮಿಥ್ಯಾಜ್ಞಾನ ನಿಯಮದಿಂದ ಕ್ರಮವಾಗಿ ಕೆಳಗೆ ಕೆಳಗೆ ತಗೊಂಡು ಜೈನ ಪರಂಪರೆಯವರ ಈ ಅತ್ಯಮೂಲ್ಯವಾದಂಥ ಜೀವನದೊಳಗ ಅತ್ಯಂತ ದುರ್ಲಭತೆಯಿಂದ ಲಭಿಸಿರುವಂಥ ಸಮನಸ್ಕ ದಶೆಯ ಉಪಯೋಗವನ್ನು ಕೇವಲ ತನ್ನ ನಿರ್ದೋಷ ಮತ್ತು ದೋಷಗಳನ್ನು ನೋಡುವುದರ ಸಲುವಾಗಿ ಉಪಯೋಗ. ಜಿನವಾಣಿಯೊಳಗ ನನ್ನ ದೋಷಗಳನ್ನು ಎಷ್ಟು ಹೇಳಿದ್ದಾರೆ? ಜಿನವಾಣಿಯೊಳಗ ನನ್ನ ನಿರ್ದೋಷ ಸ್ವಭಾವದ ಮಹಿಮೆ ಎಷ್ಟು ಮಾಡಿದ್ದಾರೆ? ಅಪರಿಮಿತ. ದೋಷ ಎಷ್ಟಿದಾವೆ? ಅಪರಿಮಿತ ಇದಾವೆ. ಅವು ಒಂದು ಸಮಯದ ವಿಕಾರಿ ಭಾವ, ವಿಪರೀತ ಮನ್ನನೆಯ ಭೂಮಿಕೆಯ ಮೇಲೆ ಉದಿಸಿ ಬಂದಂಥ ಭಾವ ಜೀವದ ಸಂಪೂರ್ಣ ಜ್ಞಾನರೂಪದ ಸುಖರೂಪದ ಸಾಗರವನ್ನು ಒಣಗಿಸಿಬಿಡ್ತದೆ. ಏನು ಹೇಳಿದ್ರು? ನಿಯಮ ಸಾರದೊಳಗ ಭಂಚಂದ್ರಪಾಯಿ ಮೊನ್ನೆ ಹೇಳ್ತಿದ್ದರೆ ಕಲಶ ಏನು ಹೇಳಿದ್ರು? ಬುದ್ಧಿ ರೂಪದ ಜಲವನ್ನು ಒಣಗಿಸಿಬಿಡ್ತದೆ. ಅರೆ, ಎಷ್ಟು ಭಯಂಕರ ಅಗ್ನಿ ಇದೆ ಇದ! ಎಷ್ಟು ಭಯಂಕರ! ವಜ್ರದ ಅಗ್ನಿ ಕೂಡ, ಕಟ್ಟಿಗೆದ, ಲೋಹದ, ವಜ್ರದ ಅಗ್ನಿ ಕೂಡ ಈ ಭವಾಗ್ನಿಯ ಎದುರಿಗೆ ಏನೂ ಅಲ್ಲ. ಆದ್ರೆ ಆ ಭವಾಗ್ನಿಯೊಳಗ ಜ್ಞಾನ ಸುಟ್ಟು ಹೋಗ್ತಾ ಇದೆ, ಸುಖ ಸಂಪೂರ್ಣ ಒಣಗಿ ಹೋಗಿದೆ. ಆದರೆ ಈ ಜೀವಕ್ಕೆ ಪರಿವೇ ಇಲ್ಲ. ಯಾವುದಾದ್ರೂ ಒಂದು ಮಾತಿಂದ ಹೊರಗಡೆ ಒಂದು ಸ್ವಲ್ಪ ಅದರ ತಾನಾಗೇನ ಕಾರ್ಯ ಆಗ್ತಾ ಇರ್ತಿದೆ, ಅದರ ಜ್ಞಾನ ಇವನಿಗಾಯಿತು ಅಂತಂದರೆ ಎಷ್ಟೊಂದು ಅಭಿಮಾನ. ಇದರಿಂದ ಪ್ರಭು ನಿನ್ನ ಪ್ರಭುತ್ವಕ್ಕ ಅತ್ಯಂತ ಕಲಂಕ ತಗಲುತ್ತಾ ಇದೆ. ಇದನ್ನು ನೀನು ಯೋಚನೆ ಮಾಡ್ತಾ ಇಲ್ಲ. ಅದಕ್ಕೆ ಜಿನೇಂದ್ರ ಪ್ರಭುವಿನ ಮಾರ್ಗ ನಿಜವಾಗಿನ ಶೂರ ವೀರರ ಮಾರ್ಗ ಇದೆ. ಹೇಡಿಗಳ ಅನ್ಯ ಮಾರ್ಗವನ್ನೇ ಅರಸ್ತಾರೆ, ಆರಿಸಿಕೊಳ್ಳುತ್ತಾರೆ. ಅನ್ಯ ಮಾರ್ಗ ಯಾವುದು? ಅನ್ಯ ಮಾರ್ಗ ಯಾವುದರೆ? ವರ್ತಮಾನದಲ್ಲಿ ಕಾಲ್ಪನಿಕ ಸುಖ, ಭವಿಷ್ಯದೊಳಗ ಸ್ವರ್ಗ ಸುಖ. ಇವು ಎರಡರೇ ಅನ್ಯ ಮಾರ್ಗ. ವರ್ತಮಾನದಲ್ಲಿ ಬೇಕಾದರೆ ಕಾಲ್ಪನಿಕ ಸುಖದೊಳಗೆ ಒಂದಾಗಿ ಹೋಗ್ತಾರೋ, ಅರ್ಥಾತ್ ಪಾಪದ ಮಾರ್ಗವನ್ನು ಆಯ್ದುಕೊಳ್ಳುತ್ತಾರೆ. ಕಾಲ್ಪನಿಕ ಸುಖದೊಳಗೆ ಬರೀ ಒಂದಾಗೋದಂತಂದ್ರೆ ಸುಮ್ಮನೆ ಇದೆ ಅಂದರೆ
ಅದನ್ನೆಲ್ಲ ಕ್ರೋಢೀಕರಿಸಿಕೊಳ್ಳಬೇಕಲ್ಲ. ಅಥವಾ ಅದನ್ನೆಲ್ಲ ಬಿಟ್ಟ ಸ್ವರ್ಗದ ಸುಖದ ಸಲುವಾಗಿ ಏನು ಮಾಡ್ತಾರೆ? ಪ್ರಯತ್ನ ಮಾಡ್ತಾರೆ, ತಪಸ್ಸು ಮಾಡ್ತಾರೆ, ಕೂತಪ ಮಾಡ್ತಾರೆ, ಕೂವ್ರತ ಮಾಡ್ತಾರೆ. ಅದರಿಂದ ಸ್ವರ್ಗಕ್ಕೆ ಹೋಗ್ತೇನೆ ಅಂತ ಹೇಳಿ ತಿಳಿತಾರೆ. ಹೋದರನೂ ಕೂಡ ಅದೇನಿದೆ? ಅನ್ಯಮಾರ್ಗ. ಸಂಪೂರ್ಣ ಜಿನಾಗಮ ಯಾವುದರಿಂದ ಇದೆ? ತನ್ನ ದೋಷಗಳನ್ನು, ತನ್ನ ನಿರ್ದೋಷತೆಯನ್ನು ಗುರುತಿಸುವ ಸಲುವಾಗಿಯೇ ಇದೆ ರೀ. ಇದರದ್ದು ಇಡೀ ದಿವಸ ವಿಚಾರ ಮಾಡೋದು, ಎಲ್ಲಿಯವರೆಗೆ ನಿರ್ಣಯ ಆಗುವುದಿಲ್ಲ ಅಲ್ಲಿಯವರೆಗೆ ವಿಚಾರ ಮಾಡೋದು. ಸಂಪೂರ್ಣ ಜಿನಾಗಮ ಯಾವುದರಿಂದ ತುಂಬಿದ್ದೇ ಇದೆ? ನನ್ನ ದೋಷಗಳ ನಿರೂಪಣೆ, ನನ್ನ ಪರಮ ನಿರ್ದೋಷ ಸ್ವಭಾವದ ನಿರೂಪಣೆ. 4 ಗತಿಗಳ ವರ್ಣನೆ ಇದೆಯಲ್ಲ, ಅದು ಯಾವುದರ ವರ್ಣನೆ ಇದೆ? ನನ್ನ ದೋಷದ. ಧ್ರುವ ದ್ರವ್ಯದ್ದ, ದ್ರವ್ಯ ಸ್ವಭಾವದ್ದ, ನಿಶ್ಚಯನಯದ್ದ, ದ್ರವ್ಯಾರ್ಥಿಕನಯದ್ದ ವಿಷಯ ಯಾವುದಿದೆ? ನನ್ನ ನಿರ್ದೋಷ ಸ್ವಭಾವ. ಅರೆ, ಇನ್ನು ಉಳಿದ್ವಲ್ಲ 2 ಯಾವವ? ಕರ್ಣಾನುಯೋಗ ಮತ್ತು ಚರಣಾನುಯೋಗ. ಅಲ್ಲೇನಿದೆ ರೀ? ಅಲ್ಲೇನಿದೆ? ಅಲ್ಲಿ ಒಂದರೊಳಗ ಸ್ಪಷ್ಟ ರೂಪದಿಂದ ಈ ದೋಷದಿಂದ ಈ ಫಲ, ಇದರ ವಿದ್ಯಮಾನತೆಯೊಳಗೆ ಇಂಥ ದೋಷ. ಇನ್ನೊಂದು ಇದೆ, ಈ ಪ್ರಕಾರ ನಿರ್ದೋಷ ಸ್ವಭಾವದ ಆಶ್ರಯ ಮಾಡಿದ ನಂತರ ಕ್ರಮಕ್ರಮದಿಂದ ಹೀಗೆ ದೋಷಗಳು ಬಿಡ್ತಾವೆ, ಉಪಸರ್ಗ ಬರ್ತವೆ, ಪರೀಕ್ಷಕ ಬರ್ತವೆ. ತಾನಾಗೇನ ಆಹ್ವಾನ ಕೊಡ್ತಾನೆ. ಯಾವುದಕ್ಕ? ಸತ್ತಾದೊಳಗಿರುವಂಥ ಕರ್ಮ. ನೋಡೋಣ ಬರ್ರಪ್ಪ, ಹೊರಗೆ ಬರ್ರಿ, ಎಷ್ಟು ಬಲ ಇದೆ ನಿಮ್ಮಲ್ಲೇ. ಅದಕ್ಕೆ ಏನಂತಾರೆ? ಸತ್ತಾದೊಳಗಿರುವಂಥ ಕರ್ಮವನ್ನು ಉದಯದಲ್ಲಿ ತಂದುಕೊಂಡು ನಿರ್ಜರಿಸಿ. ಹೇಳ್ತಿದ್ದೀನಿ, ಅವಿಪಾಕ. ಅವಿಪಾಕ ಇನ್ನೂ ಪಕ್ವ ಆಗಿಲ್ಲ. ಆದರೆ ಅದನ್ನು ಬಾ ನೋಡೋಣ ಬಾ ಎಷ್ಟು ಬಲ ಇದೆ, ನೋಡೋಣ ಬಲ. ಸಾಮಾನ್ಯ ಮಾತಲ್ರಿ. ಅದಕ್ಕೆ ಹೇಳಿತು, ದೋಷವನ್ನು ತಿಳಿಯೋದು ಧೀರರ ಮಾತು ಇದೆ, ನಿರ್ದೋಷದ ಅಂಗೀಕಾರ ಮಾಡೋದು ಪರಮ ಶೌರ್ಯದ ಮಾತು. ದೋಷ ಹೇಳಿಗಳಿಗೆ ಸಹನ ಆಗುವುದಿಲ್ರಿ. ದೋಷ ಹೇಳಿದರೆ ಯಾರಾದರೂ ಬೀಳ್ತೈತಿ ನೋಡು, ನನಗೆ ಕಾಣಿಸ್ಲಿಕ್ಲೆ, ಸಹನ ಆಗುವುದಿಲ್ಲ. ಯಾರಿಗೆ? ದುರ್ಬಲರಿಗೆ, ಹೇಳಿಗಳಿಗೆ, ನಪುಂಸಕರಿಗೆ. ದೋಷ ಹೇಳಿದರೆ ಸಹನ ಆಗುವುದಿಲ್ಲ. ಯಾರಿಗೆ ದೋಷ, ತನ್ನ ದೋಷ ಕೇಳೋದು ಸ್ಥೈರ್ಯ ಇಲ್ಲ, ಅವರಿಗೆ ನಿರ್ದೋಷ ಸ್ವಭಾವದ ಅಂಗೀಕಾರ ಮಾಡೋದು, ಸ್ವೀಕಾರ ಮಾಡೋದು 3 ಕಾಲದಲ್ಲೂ ಸಾಧ್ಯ ಇಲ್ಲ ಅಂತ. ಯಾರಿಗೆ ದೋಷ ಕೇಳುವ ಧೈರ್ಯ ಇದೆ ಅಲ್ಲ, ಅವರಿಗೆ ನಿರ್ದೋಷ ಸ್ವಭಾವವನ್ನು ಪಡ್ಕೊಳ್ಳುವಂಥ ಶೌರ್ಯ ಕೂಡ ಇದೆ. ಹೇಳೋದು ಬೇಡ, ಒಳಗೆ ನೋಡ್ರಿ. ಯಾರು ನನ್ನ ದೋಷ ಯಾವ ಕ್ಷೇತ್ರದೊಳಗೆ, ಮನೆಯಲ್ಲಿರಲಿ, ಸಮಾಜದೊಳಗಿರಲಿ, ಧಾರ್ಮಿಕ ಕ್ಷೇತ್ರದೊಳಗಿರಲಿ, ನನ್ನ ದೋಷವನ್ನು ಹೇಳಿದರೆ ನನಗೆ ಒಳಗೆ ಖೇದ ಆಗ್ತಿದೆಯೋ ಅಥವಾ ಕ್ರೋಧ ಬರ್ತಿದೆಯೋ ಅಥವಾ ಇಲ್ಲ. ಅರೆ, ಬಹಳದವರೇ ನಮ್ಮಲ್ಲಿ ವಿಷಸರ್ಪಗಳ ಆಗುವುದಿಲ್ಲ. ತಮ್ಮಲ್ಲೇ ತಾವು ವಿಚಾರ ಮಾಡಿ. ಮನೆಯಲ್ಲಿರಲಿ, ನಮಗಿಂತ ದೊಡ್ಡವರೇ ಇರಲಿ, ತಾಯಿ ತಂದೆ ಇರಲಿ, ಮನೆಯಲ್ಲಿರಲಿ, ಸಮಾಜದೊಳಗಿರಲಿ, ಧಾರ್ಮಿಕ ಕ್ಷೇತ್ರ, ಆತ್ಮಕಲ್ಯಾಣದ ಕ್ಷೇತ್ರದೊಳಗೆ ನಮ್ಮ ದೋಷ ಹೇಳಿದರೆ ನಿಜವಾಗಿ ನಮಗೇನಾಗ್ತಿದೆ? ಅಂತರಂಗದ ಮಿಥ್ಯಾ ಅಭಿಮಾನಕ್ಕೆ ಧಕ್ಕೆ ಬರ್ತಿದೆ ಅಂಥೇಳಿ ನಮಗೆ ಮುಂದಿನ ಯಾವ ಮಾತು ರುಚಿಸುವುದಿಲ್ಲ. ಒಳಗೆ ನೋಡೋದನ್ನ ಅಂತ ಹೇಳಿದ್ದಿದೆ ರೀ, ಅವಲೋಕನ ಮಾಡೋದನ್ನ.
ಹೊರಗೆ ಎಳೆಯೋದನ್ನ ಅದನ್ನು ಏನ ವಿಷ ಸರ್ಪದ ಅಂತ ಹೇಳಿ ಹೇಳ್ತಾನೆ. ಹೊರಗೆ ಎಳೆಯೋದು, ಹೊರಗಿನವರು ಯಾರಿಂದಲೂ ಯಾವ ಒಂದು ಪರಮಾಣುವಿನಿಂದ ಕೂಡ ನನಗೆ 3 ಕಾಲದಲ್ಲೂ ದುಃಖ ಆಗುವುದಿಲ್ಲ. ಆಗೇ ಇಲ್ಲ, ಇದುವರೆಗೆ ಆಗಿಲ್ಲ, ಇನ್ನು ಅನಂತ ಕಾಲದವರೆಗೆ ಕೂಡ ಆಗುವುದಿಲ್ಲ. ನನಗೆ ದುಃಖ ಆಗೋದ ನಾನೇ ಪೋಷಿಸ್ತಾ ಇರುವಂಥ ವಿಷ ಸರ್ಪ ನನ್ನಲ್ಲಿ 1, 2 ಎಷ್ಟದವ ಅಂಚೆಳನ್ನು ವಿವಿಧ ವಿಚಿತ್ರ ಪ್ರಕಾರ ಇದೆ ವಸ್ತುವಿಂದ. ಅರೆ 4 ದ್ರವ್ಯದಲ್ಲ, ಯಾವವ? ಧರ್ಮ ಅಧರ್ಮ, ಆಕಾಶ ಕಾಲ. ಅನಾದಿ ಕಾಲದಿಂದ ಪ್ರತಿಯೊಬ್ಬ ಕೇವಲಿಗಳ ಮುಖಾಂತರ ಅವು ಹೇಗದವು? ಶುದ್ಧ ದೃಷ್ಟಿ ಗೋಚರಾದು. ದ್ರವ್ಯದಿಂದ, ಗುಣದಿಂದ ಅವ 4 ಸಲುವಾಗಿ ನಿಜವಾಗ್ಯನ. ಅರೆ ಸರ್ವಜ್ಞ ಪ್ರಭುವಿನ ಜ್ಞಾನದೊಳಗ ಶುದ್ಧಾಗಿ ಕಂಡು ಬರೋದ, ನಿರ್ದೋಷ ಆಗಿ ಕಂಡು ಬರೋದ, ಅದರಂತಹ ದೊಡ್ಡ ಈ ಜೀವಕ್ಕೆ ಮಹಿಮಾ, ವಸ್ತುವಿಗೆ ಮಹಿಮಾ ಇನ್ನೊಂದು ಯಾವುದು? ಹಾಗಾದ್ರೆ ನಾವು ಇದ್ದೇವಲ್ಲ, ಕಾಲಾಂತರದಿಂದ ಅವರವರ ದೋಷವನ್ನು ಕಳ್ಕೊಂಡ ಅವರವರ ನಿರ್ದೋಷ ಮಾರ್ಗದೊಳಗೆ ಸಾಗಿ ಪರಮ ನಿರ್ದೋಷ ದಶೆಗೆ ಪ್ರಾಪ್ತಾದರು. ಆದ್ರೆ ಅಷ್ಟಸಂಖ್ಯೆಯ ಅನಂತ ಸಂಖ್ಯೆಯ ಜೀವರುಗಳ ತಮ್ಮ ದೋಷವನ್ನು ಕಂಡುಕೊಂಡು ದೋಷವನ್ನು ಕಳ್ಕೊಂಡ ನಿರ್ದೋಷ ಮಾರ್ಗದೊಳಗೆ ಸಾಗಿ ಹೋದರಲ್ಲ, ಅಂಥದ್ರೊಳಗೆ ಇನ್ನೂ ನಾವು ನಮ್ಮ ದೋಷವನ್ನು ನೋಡ್ತಾನೆ ಇಲ್ಲ. ಹಾಗಾದ್ರೆ ನಮ್ಮ ಸ್ವರೂಪ ಕೇವಲಿ ಭಗವಂತರ ಜ್ಞಾನದೊಳಗೆ ಯಾವ ರೀತಿ ಬರ್ತಾ ಇದೆ? ಅರೆ ಅಜ್ಞಾನಿಗಳೇನಂತಾರೋ ಅದರದ ಮುಖ್ಯತೆ ಇಲ್ಲ. ಅಜ್ಞಾನಿಗಳಿಗೆ ಏನನ್ನವ್ರೆ ಮೊನ್ನೆ ಹೇಳಿರ್ತಲ್ಲ, ಗೊಮ್ಮಟನ ದರ್ಶನದೊಳಗೆ ಹೇಳಿರ್ತೀನಿ. ಅಜ್ಞಾನಿಗಳ ಒಂದು ಕ್ಷಣ ಸ್ತುತಿ ಮಾಡ್ತಾರೆ, ಅದೇ ಅಜ್ಞಾನಿಗಳ ಮರುಕ್ಷಣದಲ್ಲಿ ನಿಂದೆ ಮಾಡ್ತಾರೆ. ಆದರೆ ಸರ್ವಜ್ಞ ಪ್ರಭುಗಳ ನಮ್ಮನ್ನು ಇದುವರೆಗೆ ಅಶುದ್ಧನ ನೋಡ್ತಾ ಇದ್ದಾರೆ. ಅದರದ ನಮಗೇನು ಅನಿಸೋದಿಲ್ಲ. ಅದು ಅವ್ರ ದೋಷನ, ನಮ್ಮ ನ್ಯೂನತೆ. ನಮ್ಮ ನ್ಯೂನತೆ ಎಂಥ ಅಪಮಾನಕರ. ಅವರ ಸಾಮಾನ್ಯ ಪುರುಷರನ್ನ, ಸರ್ವಜ್ಞ ಮಹಾತ್ಮರ ಸಾಮಾನ್ಯ ಪುರುಷರೇನ್ರಿ. ಅವರ ದೃಷ್ಟಿಯೊಳಗೆ ನಾವು ಯಾಕೆ ಕಾಣ್ತಾ ಇದ್ದೇವೆ? ಪ್ರವಚನ ಸಾರದೊಳಗೆ ಏನು ಬಂತು? ಪ್ರಭು ನನ್ನನ್ನು ಮೋಕ್ಷ ಮಾರ್ಗದೊಳಗೆ ಇರುವುದನ್ನು ತಾವು ನೋಡ್ತಾ ಇದ್ದೀರಲ್ಲ, ಅದರಂಥ ಮಹಿಮೆ ನನಗೆ ಇನ್ನೊಂದು ಯಾವುದೂ ಇಲ್ಲ. ಆಜ್ಞಾನಿ ಪುರುಷ ಹೇಳಿದ ನಮಗೆ ಅನ್ನಿಸ್ತಾನೇ ಇಲ್ಲ. ಸರ್ವಜ್ಞ ಪ್ರಭುಗಳ ನನ್ನನ್ನು ಯಾವ ರೀತಿ ನೋಡ್ತಾ ಇದ್ದಾರೆ? ಸಂಸಾರಿ, ಮಿಥ್ಯಾದೃಷ್ಟಿ, ಅಶುದ್ಧ ಪರಿಣಾಮದೊಳಗೆ ಒಂದಾಗಿರುವಂಥ ಜೀವ. ಇಲ್ಲೇ ಹೇಳಿದ ಇದೇ ಕನಿಷ್ಠೀಕರಣದೊಳಗೆ ಮೊದಲನೇ ಕನಿಷ್ಠದೊಳಗೆ 5 ದ್ರವ್ಯಕ್ಕೆ ಇಲ್ಲ ಜ್ಞಾನ. ಧರ್ಮ ಆಕಾಶ ಕಾಲ ಮತ್ತು ಪುತ್ರಗಳು ಜ್ಞಾನನೂ ಇಲ್ಲ, ಸುಖನೂ ಇಲ್ಲ. ಅದೇ ಪ್ರಕಾರ ಮಿಥ್ಯಾದೃಷ್ಟಿ ಜೀವನಿಗೆ ಜ್ಞಾನನೂ ಇಲ್ಲ, ಸುಖನೂ ಇಲ್ಲ. ಇದರೊಳಗೆ ನಮ್ಮನ್ನು ಅಚೇತನದ ಹಾಗೆ ನೋಡಿದರು, ಏನು ಅದಕ್ಕಿಂತ ಕೀಳಾಗಿ ನೋಡಿದರು? ಕೀಳಾಗಿ ನೋಡಿದರು. ಯಾಕೆ? ಅವರದಂತೂ ಸ್ವಭಾವನೇ ಇಲ್ಲ, ಅದರಲ್ಲಿ ಗುಣನೇ ಇಲ್ಲದ. ನನ್ನಲ್ಲೇ ತ್ರಿಕಾಲ ಆ ಗುಣಕ್ಕೆ ಬಾಧೆ ಬಂದೇ ಇಲ್ಲ. ಆದ್ರೆ ಆ ಗುಣದ ಸ್ವೀಕಾರ ಮಾಡದೇ ಇರುವಂಥ ಏನಿದೆ ನಮ್ಗೆ? ದೋಷ, ಅಪರಾಧ, ಅಶುದ್ಧಿ, ಮಿಥ್ಯಾದೃಷ್ಟಿತನ, ಪಾಪೀತನ, ಸಂಸಾರಿತನ. ಸಂಸಾರಿ ಅಂಥೇಳಿ ನೋಡೋದ ಅದಕ್ಕಿಂತ ಅವಮಾನ ಈ ಜೀವ ಸಲುವಾಗಿ ಇನ್ನೊಂದು ಯಾವುದೂ ಇಲ್ಲ. ಅದು ಯಾವಾಗ ಲಕ್ಷ್ಯದೊಳಗೆ ಬರ್ತಿದೆಯೋ
ಆಗ ಜೀವ ನಿಜವಾಗಿನ ಸಂಸಾರದಿಂದ ಮೇಲೇಳುವಂಥ, ಸಂಸಾರದ ಮಲಿನತೆಯನ್ನು ಕಳೆದುಕೊಳ್ಳುವಂಥ, ತೊಳೆದುಕೊಳ್ಳುವಂಥ ಉದ್ಯಮದೊಳಗ ಜಗತ್ತಿನ ಪರಿವೇ ಮಾಡದ್ದನ್ನ ತೊಡಗುತ್ತಾನೆ. ಜಗತ್ತಿನ ಪರಿವೇ ಎಲ್ಲಿಯವರೆಗೆ ಇದೆಯೋ ಅಲ್ಲಿಯವರೆಗೆ ತನ್ನ ಮಾರ್ಗದ ಅವಲಂಬನೆ ತನಗೆ ಎಂದೂ ಬರೋ ಸಾಧ್ಯ. ಏನು ಹೇಳಿದರೆ, ಯಹ ಜೀವನ ಭೀತರ ನಿರಂತರ ಕಳೆದು ಹೋಗ್ತಾ ಇದೆ. ಈ ಸಮಯಕ್ಕೆ ಕಳೆದು ಹೋಗ್ತಾ ಇದೆ. ಆಯುವಿನ ನಿಷೇಕಗಳು ಹೊರಟು ಹೋಗ್ತಾ ಇದ್ದಾವೆ. ಅದರ ಜ್ಞಾನ ಎಲ್ಲಿದೆ ಅಲ್ಲಿ, ಎಲ್ಲಿ? ಪರದೊಳಗನ ಅರ್ಥಾತ್ ಅಶುದ್ಧ ಪರಿಣತಿಯೊಳಗನ ಒಂದಾದದ್ದು ಇದೆ. ಹೇಳಿದ್ರೆ ಜಿನಾಗಮದೊಳಗೆ ಎರಡೇ ಮಾತಿನ ಚರ್ಚೆ ಇದೆ. ಏನ? ನಾನು ಮಾಡ್ತಾ ಇರುವಂಥ ದೋಷ ನನ್ನ ತ್ರಿಕಾಲಿ ನಿರ್ದೋಷಿಸು. ಮಹಿಮಾ ಯಾವುದರದ್ದು ಬೇಕ್ರಿ? ವಿಚಾರ ಬೇಕು, ವಿಷಯದ ಜೊತೆಗೆ ಒಂದಾಗಬೇಕು. ಉತ್ತರ ಬೇಡ. ಮಹಿಮಾ ಯಾವುದರದ್ದು ಬೇಕು? ಮಹಿಮಾ ನಿರ್ದೋಷ ಸ್ವಭಾವದ ದೃಷ್ಟಿ ದೋಷ, ದೃಷ್ಟಿಯೊಳಗಿನ ದೋಷ ಅದು ಎಲ್ಲಿಯವರೆಗೆ ಅಭಾವ ಆಗುವುದಿಲ್ಲ ಅಲ್ಲಿಯವರೆಗೆ ಮರೆಯಾಗಬಾರ್ದು. ಅದು ಕಂಬದ ಮರೆಯಾಗಬಾರ್ದು. ಅದು ಎಷ್ಟು ದೃಷ್ಟಿಯ ಒಂದು ತೀಕ್ಷ್ಣವಾದಂಥ, ಪ್ರಖರವಾದಂಥ, ಹೇಗೆ ನಾಶ ಆಗ್ತಿದೆ, ಪ್ರಖರವಾದಂಥ ಜ್ಞಾನದ ಕಿರಣವನ್ನ ಸಹಿಸಲಾಗದೆ ನಾಶ ಆಗ್ಬೇಕ್ರಿ. ಅದ ಯಾವುದ? ಅಶುದ್ಧ ದೋಷ. ಸಹಿಸಲಾಗದೆ. ಯಾವ ಪ್ರಕಾರ? ಸೂರ್ಯನ ಪ್ರಕಾಶದೊಳಗ ಸಮೂರ್ಛನ ಜೀವಗಳ ಉತ್ಪತ್ತಿ ತಡೀತಿದೆ. ಹೌದೇನಿಲ್ಲ? ಗೊತ್ತಿದೆ ಏನಿಲ್ಲ? ಅದೇ ಪ್ರಕಾರ ಕೇವಲ ಜ್ಞಾನದ ಸಿದ್ಧತೆ ನಡೆದಿರೋ ವೇಳೆದೊಳಗ ದೇಹದೊಳಗಿನ ನಿಗೋಧ ಕಾಯಗಳ ನಷ್ಟ ಆಗಿ ಹೋಗ್ತದೆ. ಅದೇ ಪ್ರಕಾರ ಜೀವನಿಗೆ ತನ್ನ ಸ್ವರೂಪದ ಪರಿಚಯ ಆಗುವಂಥ ಉದ್ಯಮ ನಡೆದಿರೋ ವೇಳೆದೊಳಗ ಮಿಥ್ಯಾತ್ವ ಕರ್ಮದ ಯಾವ ಪ್ರಬಲ ಜಟಿಲ ಸಂಕಲೆಗಳಿದ್ದು ಅವು ತನ್ನಷ್ಟಕ್ಕೆ ತಾನೇ ಜ್ಞಾನದ ಪ್ರಖರ ಕಿರಣವನ್ನು ಸಹಿಸಲಾಗದೆ ದೋಷಗಳ ತಲೆಮರೆಸಿಕೊಂಡು ಹೋಗ್ತವೆ. ಸತ್ತಾದೊಳಗಿಂದ ಹೊರಟು ಹೋಗ್ತವೆ. ಬರೋದನೇ ಇಲ್ಲ, ಉತ್ಪನ್ನನ ಆಗುವುದಿಲ್ಲ. ಜೀವನಕ್ಕೆ ಇದು ಒಂದೇ ಗುರಿ ಬೇಕ್ರಿ. ಏನ? ನನ್ನ ದೋಷಗಳನ್ನು ಕಳ್ಕೊಳ್ಳುವ ಸಲುವಾಗಿ ಈ ಮನುಷ್ಯ ಭವ ನನಗೆ ಪ್ರಾಪ್ತ ಆಗುತ್ತೆ. ಅನಾದಿ ಕಾಲದಿಂದ ನನ್ನ ನಿರ್ದೋಷ, ಪರಮ ಶುದ್ಧ, ಪರಮ ಪಾರಿಣಾಮಿಕ ಭಾವ ಏನಿದೆಯೋ ಆ ಭಾವವನ್ನ ಪ್ರತ್ಯಕ್ಷ ನನ್ನ ಅನುಭವದೊಳಗೆ ತಂದುಕೊಳ್ಳುವ ಸಲುವಾಗಿ ನನ್ನ ಈ ಜೀವನ ಇದೆ. ಸಮಯ ಸಾರದೊಳಗಿನ ಮೋಕ್ಷ ಅಧಿಕಾರದಲ್ಲಿ ಬರುವಂಥ ಕಲಶಗಳ ಮರ್ಮವನ್ನು ತಿಳ್ಕೊಂಡ್ರೆ ಜೀವನ ಸಾರ್ಥಕ ಆಗಲಿಲ್ಲ. ತಿಳ್ಕೊಳ್ಳೋದಿದೆ, ನನ್ನ ದೋಷವನ್ನ ತಿಳ್ಕೊಳ್ಳೋದಿದೆ, ಗ್ರಹಣ ಮಾಡೋದಿದೆ, ಅಂಗೀಕಾರ ಮಾಡೋದಿದೆ, ಹಿಡ್ಕೊಳ್ಳೋದಿದೆ, ಅನುಭವಿಸೋದಿದೆ, ಪ್ರಕಟ ರೂಪದಿಂದ ಕಾಣೋದಿದೆ ನನ್ನ ಪರಮ ಪಾರಿಣಾಮಿಕ ಪರಮ ನಿರ್ದೋಷ ಭಾವವನ್ನು. ನನ್ನ ಜೀವನದೊಳಗೆ ಬೇರೆ ಏನೂ ಇಲ್ಲ, ಬೇರೆ ಏನೂ ಇಲ್ಲ. ಜೀವನದೊಳಗೆ ಎರಡೇ ಕರ್ತವ್ಯ ಅದವ್ರಿಗೆ. ಬೇಕಾದ್ರೆ ಅನಾದಿ ಮಾರ್ಗದ ಮೇಲೆ ಸಾಗಿ ಹೋಗೋದ, ಬೇಕಾದ್ರೆ ತನ್ನ ಮಾರ್ಗವನ್ನು ತಾನು ಕಂಡುಕೊಂಡ ಆ ಮಾರ್ಗದ ಮೇಲೆ ಪುರುಷಾರ್ಥಪೂರ್ವಕ ನಡೆಯೋದು. ಇವು ಎರಡು ಬಿಟ್ಟು ಜೀವದ ಕರ್ತವ್ಯ ಧನ ಸಂಪಾದನೆ ಮಾಡುವುದು, ಆರೋಗ್ಯ ಕಾಯ್ಕೊಳ್ಳುವುದು, ಸಮಾಜದೊಳಗೆ ಕೀರ್ತಿ ಪ್ರತಿಷ್ಠೆ ಸ್ಥಾಪನಾ ಮಾಡೋದು, ಇದಾವುದು ಜೀವದ ಕೈಯೊಳಗೆ ಇಲ್ಲದೆ ತನ್ನ ಮಾರ್ಗ ತಾನೇ ಕಂಡುಕೊಳ್ಳೋದು ಅತ್ಯಂತ ಮಹತ್ವದ ಮಾತು.
ಅದೇ ರೀ, ಅದು ಇದುವರೆಗೆ ಆಗಿಲ್ಲರಲ್ಲ ಅನ್ನೋ ಅದುವೇ ಮಹತ್ವದ ಮಾತಿದೆ ರೀ. ಸಮೂಹದ ಜೊತೆಗೆ ಹೋಗೋದಾ, ಪ್ರವಾಹದ ಜೊತೆಗೆ ಕೊಚ್ಕೊಂಡು ಹೋಗೋದಾ, ಅಥವಾ ಅನಾದಿಯಿಂದ ನಂದು ಏನಿದೆ ಅದುವೇ ಸತ್ಯ ಅಂತ ಹೇಳಿ ಹೋಗೋದಾ? ಇದೆಲ್ಲ ಏನಿಲ್ಲ, ಸುಲಭ ಇದೆ. ಇದು ಒಂದಾಗಲಿಲ್ಲ. ಏನ ತನ್ನ ಮಾರ್ಗವನ್ನು, ತನ್ನ ಸುಖದ ಮಾರ್ಗವನ್ನು, ಸ್ವಾಧೀನ ಮಾರ್ಗವನ್ನು, ಏಕಾಕೀ ಸಾಗುವಂಥ ಮಾರ್ಗವನ್ನು ತಾನು ಕಂಡುಕೊಳ್ಳ. ಅಲ್ಲಿ ಯಾರ್ದು ಪ್ರವೇಶ ಇಲ್ಲ. ಅರೆ ಯಾರ್ದೂ ಇಲ್ಲ, ಯಾರ್ದೂ ಇಲ್ಲ. ಸಂಬಂಧಿಗಳದ್ದು ಎಲ್ಲ, ಪರಮೇಷ್ಠಿಗಳದ್ದು ಎಲ್ಲ. ಇನ್ನು ಕರ್ಮದ್ದೆಲ್ಲಿಂದ ಬರುವುದಲ್ಲ ಅಲ್ಲಿ ಭಾಳ ಹೇಳ್ತಾ ಇದೆಯಲ್ಲ, ಮಾರ್ಗ ತೋರಿಸ್ತಾ ಇದೆಯಲ್ಲ, ನಾವು ಆ ಮಾರ್ಗದಿಂದ ಹೊಂಟೇವೆ. ನಾವು ಹಿಂಗೆ ಅನ್ಸತೈತ್ರಿ, ನಮಗೆ 24 ತಾಸು ಐತಲ್ಲ, ಈ 1 ತಾಸು ತಿವಂಥದ್ದು ಅನಿಸೋದೇನ್ರಿ. ಜನವಾಣಿಯ ಜೊತೆಗೆ ಎಷ್ಟು ಇರ್ತೇವಲ್ಲ ನೋಡ್ರಿ. ಮಂದಿರದೊಳಗೆ ಹೋದ್ರೂ ಕೂಡ ಜ್ಞಾನಕ್ಕೆ ಪ್ರಬಲ ಆಶ್ರಯ ಸಿಕ್ಕುವುದಿಲ್ರಿ. ಜ್ಞಾನಕ್ಕೆ ಸಮರ್ಥ ಆಶ್ರಯ ಒಂದು ಜನವಾಣಿನ ಇದೆ. ಅದಕ್ಕೆ ಏನು ಹೇಳ್ತು, ಎರಡೇ ಕರ್ತವ್ಯ. ಧನ ಸಂಪಾದನೆ ಮಾಡೋದು, ಕೀರ್ತಿ ಸಂಪಾದನೆ ಮಾಡೋದು, ಆರೋಗ್ಯದ ರಕ್ಷಣೆ ಮಾಡೋದು. ಇದಾವುದು ಯಾವ ಕಾಲಕ್ಕೂ ಜೀವದ ಕೈಯೊಳಗಿಲ್ಲ ಸುಧಾ ತಾಯಿ. ಯಾವ ಕಾಲಕ್ಕೂ ಯಾವುದೇ ಜೀವದ ಕೈಯೊಳಗಿಲ್ಲ. ಹಾಗಾದ್ರೆ ಆ ಕಾರ್ಯ ಎಲ್ಲ ತಾನಾಗೇ ಆಗ್ತಾ ಇದೆ, ಕರ್ಮದ ಕಾರಣದಿಂದ ಆಗ್ತಿದೆ ಅಂಥೇಳಿ ಅದರೊಳಗೆ ಬದಲಾವಣೆಯೂ ಆಗ್ತಿದೆ. ಯಾಕೆಂದ್ರೆ ಕರ್ಮ ಏಕ ಪ್ರಕಾರದ್ದೇನ್ರಲ್ಲ ಅಂಥೇಳಿ ಬದಲಾವಣೆಯೂ ಆಗ್ತಿದೆ. ಆರೋಗ್ಯ ಕೆಲವು ದಿವಸ ಇರ್ತಿದೆ, ಕೆಟ್ಟು ಹೋಗ್ತಿದೆ. ಕೆಟ್ಟು ಹೋದದ್ದು ಮತ್ತೊಂದು ಸ್ವಲ್ಪ ದಿವಸ ಹಾಗೆ ಕೆಟ್ಟದ್ದು ತನ್ನ ಸ್ಥಿತಿಯೊಳಗನೆ ಇರ್ತಿದೆ, ಅಧಿಕ ಕೆಡುವುದಿಲ್ಲ. ಆವಾಗ ಇವು ಹಾಂ ಅಂತಾನೆ ಹೌದು ಅಥವಾ ಇಲ್ಲ ನೋಡ್ಕೊಳ್ಳಿ. ಅದು ನಿರಂತರ ಕೆಡ್ತಾ ಇತ್ತು ಅಂತಂದ್ರೆ ಇವು ಗಾಬರಿ ಆಗ್ತಾನ್ರಿ. ಅದು ಕೆಟ್ಟದ್ದು ಅದೇ ಸ್ಥಿತಿಯೊಳಗೆ ಕೆಲವು ದಿವಸ ಕೆಲವು ಕಾಲ ಉಳಿತಿದೆ, ಅವಾಗ ಇವು ಆರಾಮಿದೆ ಅಂತಾನೆ. ಅದೇ ಪ್ರಕಾರ ಧನದ, ಕೀರ್ತಿದ್ದ, ಯಾರ ಕೀರ್ತಿ ಯಾರ ಹಾಡವ್ರಿ? ಜಗತ್ತಿನೊಳಗೆ ಯಾರ ಮಹಿಮೆ ಯಾರು ಮಾಡವ್ರ? ಯಾಕೆ ಮಾಡ್ತಾರ ಹೇಳ್ರಿ? ದೋಷಗಳು ಉದ್ಭವ ಆಗ್ತಾ ಇರ್ತವೆ, ಬಿಟ್ಟು ಹೋಗ್ತಾ ಇರ್ತವೆ, ಅದಕ್ಕಿಂತ ಅಧಿಕ ಆಗ್ತಾ ಇರ್ತವೆ, ಕಮ್ಮಿ ಆಗ್ತಾ ಇರ್ತವೆ, ಬೇರೆ ರೂಪದ್ದು ಆಗ್ತಾ ಇರ್ತವೆ. ಅದನ್ನೆಲ್ಲ ಯಾರು ನೋಡ್ಕೊಂತ ಹೇಳ್ಕೊಂತ ಕೂಡ ಅವ್ರು ಹೇಳ್ರಿ ಪ್ರಭು. ಅದಕ್ಕ ಏನು 3 ಮಾತು ಹೇಳಿತು. ಆರೋಗ್ಯದ ರಕ್ಷಣೆ, ಧನ ಸಂಗ್ರಹ ಮಾಡೋದ, ಸಮಾಜದೊಳಗೊಂದು ತನ್ನದೇ ಆದಂಥ ಸ್ಥಾನಮಾನ ಕಾಯ್ಕೊಳ್ಳೋದ. ಇದಾವುದು ಜೀವದ ಕರ್ತವ್ಯ ಎಲ್ಲ, ಜೀವದ ಕೈಯೊಳಗೆ ಇಲ್ಲ. ಯಾವ ಕಾಲದೊಳಗೂ ಆ ಅಧಿಕಾರ ನಿಸರ್ಗ ಜೀವನಿಗೆ ಕೊಟ್ಟಿಲ್ಲ. ಜೀವದ ಕಾರ್ಯ ಎರಡಾದವು. ಹಾಗಾದ್ರೆ ಬೇಕಾದ್ರೆ ಅನಾದಿ ಕಾಲದಿಂದ ನಡ್ಕೊಂಡು ಬಂದಂಥ ಮಾರ್ಗದ ಮೇಲೆ ಸುಮ್ಮನೆ ಹೋಗ್ತಾ ಇರೋ. ಇಲ್ಲ ಅಂತಂದ್ರೆ ಈ ಸಮನಸ್ಕ ದಶೆಯನ್ನ, ಈ ಜೈನ ಕುಲವನ್ನ, ಆವಿತರಾಗಿ ಪ್ರಭುವನ್ನ ಪಡೆದುಕೊಂಡು ತನ್ನದ ಭಿನ್ನವಾದಂಥ ಸ್ವತಂತ್ರ, ಸ್ವಾಧೀನ, ಪರಮ ಶಾಂತಿಮಯವಾದಂಥ ಮಾರ್ಗದ ನಿರ್ಮಾಣ ಮಾಡಿಕೊಂಡು, ಮಾರ್ಗದ ನಿರ್ಮಾಣ ಮಾಡಿಕೊಂಡು ಇದು ಶೂರ ವೀರ ಕಾಲಲಬ್ಧಿ ಪ್ರಾಪ್ತ ವಿರಳ ಜೀವದಲ್ಲಿ ಆಗುವಂಥ. ಇದ್ದಕ್ಕಿದ್ದ ಹಾಗೆ ನಡೆಯುವುದರೊಳಗೆ ಯಾವ ಕಷ್ಟ ಇಲ್ಲ. ಸ್ವರ್ಗಕ್ಕೆ ಹೋಗೋದು ಕಷ್ಟ ಇಲ್ಲ, ನರ್ಕಕ್ಕೆ ಹೋಗೋದು ಕಷ್ಟ ಇಲ್ಲ. ಒಂದು ಶ್ವಾಸದೊಳಗೆ 18 ಬಾರಿ ಜನ್ಮ ಮರಣ ಮಾಡೋದು ಕಷ್ಟ. ಅದರ ಸಲುವಾಗಿ ಏನು ಮಾಡಬೇಕಾಗಿದೆ? ಹಾಗಿದೆ ಹಾಗೆ ಇದ್ದು ಬಿಡುತ್ತೆ. ಆದ್ರೆ ಜ್ಞಾನದೇಹದಿಂದ ಭಿನ್ನ, ಕರ್ಮದಿಂದ ಭಿನ್ನ, ಸಂಯೋಗದಿಂದ ಅಪ್ರಭಾವಿ, ನಿಮಿತ್ತದಿಂದ ನಿರಪೇಕ್ಷ ಕಾರ್ಯ ಮಾಡುವಂಥ
ರೂಪಿ ಚೈತನ್ಯ ಸ್ವರೂಪಿ ಜ್ಞಾನ ಮತ್ತು ಆನಂದದ ಸಾಗರ, ಇಂದ್ರಿಯದಿಂದ ಅಗೋಚರ ವಸ್ತು ನಾನಿದ್ದೇನೆ. ಇದನ್ನು ಕಂಡುಕೊಳ್ಳೋದ, ನಿರ್ಣಯ ಮಾಡೋದ, ವಿಶ್ವಾಸ ಮಾಡೋದ, ಆ ತನ್ನ ಸ್ವಭಾವದ ಕಡೆಗೆ ಪ್ರವೃತ್ತಿ ಮಾಡೋದ, ಇದು ಅತ್ಯಂತ ಕಷ್ಟದ ಮಾತು. ಇದೆ ದುರ್ಲಭ, ಯಾವುದೋ ವಿರಳ ಜೀವದ ಕಡೆಯಿಂದ ಆಗ್ತಿದೆ. ಕಥೆ ಎಲ್ಲರೂ ಕೇಳ್ತೇವೆ. ಯಾವುದರ ಕಥೆ ಯಾವುದರ ಕೇಳ್ತೇವೆ? ಅನ್ಯದ್ದು ಕೇಳ್ತೇವೆ. ಈಗ ಆತ್ಮನ ಸ್ವರೂಪದ ಕಥೆ ಕೇಳ್ತಾ ಇದ್ದೇವಲ್ಲ, ಅದು ನನ್ನ ಕಥೆ ಇದೆ, ಒಂದು ಪರದ ಕಥೆ ಇದೆ ರೀ. ಸ್ಪಷ್ಟ ಹೇಳಿರಲ್ಲ, ಏನು ತಿಳಿತಾ ಇಲ್ಲ. ಜಿನವಾಣಿಯೊಳಗೆ ಯಾವ ಈ ಆತ್ಮನ ಕಥೆ ಕೇಳ್ತಾ ಇದ್ದೇವಲ್ಲ, ಅದು ನಂದು ಇದೆ, ಪರದ್ದು ಇದೆ. ಪರದ್ದ ಇದೆ ರೀ, ಇದು ಅನುಭವದ ಮಾತ. ಅಂಥಳನ್ನ ಪುರುಷಾರ್ಥ ಸಿದ್ಧಿ ಉಪಾಯಗಳನ್ನು ಬಹಳಷ್ಟು ಜನರಿಗೆ ಕೊಟ್ಟರು. ಅದರಲ್ಲಿ ಮಾತು ಬಂದಿದೆ. ಜಿನೇಂದ್ರ ಪ್ರಭು ಹೇಳಿರುವಂಥ ಬಹಳ ಅದ್ಭುತ ಮಾತರೆ, ಬುದ್ಧಿಯ ಮೇಲೆ ಘನರೇಟ್ ಹಾಕುವಂಥ ಮಾತ. ಏನ? ಜಿನೇಂದ್ರ ಪ್ರಭು ಹೇಳಿರುವಂಥ ಸಪ್ತ ತತ್ವಗಳನ್ನು ಈ ಜೀವ ಅನಂತ ಬಾರಿ ಶ್ರದ್ಧೆ ಮಾಡಿದ್ದಾನೆ. ಹಾಗಾದ್ರೆ ಸಪ್ತ ತತ್ವಗಳ ಶ್ರದ್ಧೆ ಅಂದ್ರೆ ಸಮ್ಯಕ್ ದರ್ಶನ ಅಂತ ಹೇಳಿದಾರಲ್ಲ. ಸಪ್ತ ತತ್ವಗಳ ಮೇಲೆ ಜಿನೇಂದ್ರ ಪ್ರಭು ಹೇಳಿರುವ ಪ್ರಕಾರ ಶ್ರದ್ಧೆ ಮಾಡಿದಾನೆ. ಆದ್ರ ತನ್ನ ಸ್ವಂತಿಕೆಯಿಂದ ಜೀವ ತತ್ವದ ಅವಲಂಬನೆ ಮಾಡಿ ಅಲ್ಲ, ತನ್ನ ಸ್ವಭಾವದ ಅವಲಂಬನೆ ಮಾಡಿ ಆ ಸಪ್ತ ತತ್ವಗಳನ್ನು ತಿಳಿದೇ ಇಲ್ಲ. ಆದರೂ ಅದರ ಫಲ ಸಂಸಾರ ಅಂತ ಹೇಳಿದಾರೆ. ಅಲ್ಲಿ ಯಾವುದರ ಫಲ? ಸಪ್ತ ತತ್ವಗಳ ಶ್ರದ್ಧೆ. ಹಾಗಾದ್ರೆ ಕಥೆ ಯಾರ್ದದ? ಪರದ್ದರಿಯ ಪರ ಅಂಚನೆ ನಿಯಮಸಾರದೊಳಗೆ ಮೊದಲೇ ಹೇಳಿ ಬಂದಿದ್ದಾರೆ. ಏನ? ಜೀವಾದಿ ಬಹುತಚ್ಚಂ ಹೇಯಂ. ಹೇಯಂ ಹೇಳಿದ್ರಲ್ಲ, ಬಿಜಾಪುರದೊಳಗೆ ಆಗಿತ್ತು ಅದರದ್ದು ಚರ್ಚೆ. ಹೇಯಂ ಏನ? ಜೀವ ಮೊದಲಾದ 7 ತತ್ವಗಳ ಹೇಯದ. ಹಾಗಾದ್ರೆ ನೀನು ಯಾವ ತತ್ವ? ಯಾವ ತತ್ವ ಅಂತ ಹೇಳಿ ಹೇಳಿಕೊಳ್ಳುವಂಥ ಯಾವುದೇ ಒಂದು ಚೌಕಟ್ಟಿನೊಳಗೆ ಫಿಟ್ ಆಗುವುದಿಲ್ಲ ಅಂಥ ತತ್ವದನ್ನ. ಆತ್ಮ ಉಪಾಧಿ ಎಂದರೆ ಅಲ್ಲಿ ತತ್ವದ ಮಾತಿಲ್ಲ. ಅದಕ್ಕೆ ಜಿನಾಗಮವನ್ನು ತಿಳ್ಕೊಳ್ಳುವ ಸಲುವಾಗಿ ನಿಜವಾಗಿನ ಹೃದಯದೊಳಗೊಂದು ಬೇರೆ ಜಾತಿ ಬೇಕು ನೋಡಕ್ಕೆ. ಜಾತಿನ ಬೇರೆ ಬೇಕು. ಯಾವುದರ ಸಲುವಾಗಿ? ಜಿನಾಗಮವನ್ನು ತಿಳ್ಕೊಳ್ಳುವ ಮತ್ತು ತನ್ನನ್ನು ತಿಳ್ಕೊಳ್ಳುವ ಸಲುವಾಗಿ. ತನ್ನನ್ನು ತಿಳ್ಕೊಳ್ಳುವ ಸಲುವಾಗಿ ಅದು ಅದಕ್ಕೆ ಏನು ಹೆಸರೇ ಇಲ್ಲ, ಯಾವ ಉಪಮಾನ ಇಲ್ಲ ಅಂಥದ್ದು ಬೇಕ್ರಿ ಅಣ್ಣ. ಆತ್ಮಾರ್ಥಿ ಪೃಥ್ವಿ ತ್ಯಜೇತ್. ಪೃಥ್ವಿ ತ್ಯಜೇತ್, ಎಲ್ಲವನ್ನೂ ಬಿಡಬೇಕು ದೃಷ್ಟಿಯೊಳಗೆ. ಎಲ್ಲವನ್ನು ದೃಷ್ಟಿಯೊಳಗಿಂದ ಬಿಡೋದಿದೆ, ನಿಜವಾಗಿ ಏನು ಬಿಡೋದಿಲ್ಲ. ಯಾಕೆ? ಹಿಡದೇ ಇಲ್ಲಲ್ಲ. ಹಿಡಿದಿದ್ರನ್ನು ಬಿಡೋ ಮಾತ್ರ. ಯಾವುದನ್ನು ಹಿಡಿದಿದೆ ಈ ಜೀವ? ಗ್ರಹಣ ಯಾವುದನ್ನು ಮಾಡಿ ಹಿಡಿದಿದೆ? ಯಾವುದನ್ನು ಗ್ರಹಣ ಮಾಡಿದೆ? ಯಾವುದನ್ನಾದರೂ ಗ್ರಹಣ ಮಾಡಿದ್ರೆ ಇದ್ದಕ್ಕಿದ್ದ ಹಾಗೆ ಎಲ್ಲ ಬಿಟ್ಕೊಟ್ಟೆ ಹೋಗಿದ್ದೀರಿ. ಅದನ್ನು ಎಳ್ಕೊಂಡು ಹೋಗ್ಬೇಕಲ್ಲ. 70, 80, 100 ವರ್ಷ ಎಳೆದಿರುವಂಥ ಈ ದೇಹವನ್ನು ಇಲ್ಲೇ ಬಿಟ್ಟು ಹೋಗ್ತಿದೆ. ಉಳಿದದ್ದೆಲ್ಲ ಮಾತು ಬೇರೆ. ನನ್ನ ದುಡ್ಡ, ನನ್ನ ಐಶ್ವರ್ಯ, ನನ್ನ ಒಡವೆ, ನನ್ನ ವಸ್ತ್ರ ಅಂಥೇಳಿ ಎಲ್ಲೆಲ್ಲೋ ಇದ್ದದ್ದನ್ನು ನಾನು ಅಂತ ಇದ್ದಾನ್ರಿ. ಆದರೆ ಈ ದೇಹವನ್ನು ಎಳೆದಿದ್ದಾನಲ್ಲ 100 ವರ್ಷಗಳವರೆಗೆ, ಅದನ್ನು ಅಲ್ಲೇ ಬಿಟ್ಟು ಹೋಗ್ತಾನೆ. ಏನಿದೆ ಅವನದು ಅಲ್ಲವೇ ಅಲ್ರಲ್ಲ. ಬಸ್ ನಂದು ಅಂಥೇಳಿ ದೃಷ್ಟಿಯೊಳಗೆ ವಿಪರೀತ ಮನ್ನಣೆ ಮಾಡಿದ್ದಾನೆ. ಅದು ನಂದಲ್ಲ ಅಂಥೇಳಿ ಬಿಟ್ಟು ಬಿಡೋದಿದೆ. ಗ್ರಹಣ ಅಂತೂ ವಸ್ತು ಸಾಪೇಕ್ಷ, ಯಾವುದನ್ನು ಜೀವ ಮಾಡಿಲ್ಲ, ಮಾಡೋ ಸಾಧ್ಯ ಇಲ್ಲ.
ಇದು ಆಯ್ತು ಅಂದುಕೊಳ್ತೇನ್ರಿ. ಇನ್ನೊಮ್ಮೆ ಓದೋನು. ಯಾವ ಜ್ಞಾನಾವರಣಾದಿ ಪುದ್ಗಲದ ಪಿಂಡ ರೂಪ ದ್ರವ್ಯ ಕರ್ಮವಿದೆ, ಅದು ಒಂದು ವೇಳೆ ಏಕಕ್ಷೇತ್ರ ಅವಗಾಹ ರೂಪವಿದ್ದರೂ ವಿಚಾರ ಮಾಡಿದ ಮೇಲೆ ಜೀವದಿಂದ ಅದರ ಭಿನ್ನತೆಯ ಪ್ರತೀತಿಯು ಉತ್ಪನ್ನವಾಗುತ್ತದೆ. ಕಾರಣವೇನೆಂದರೆ ದ್ರವ್ಯ ಕರ್ಮವು ಪುದ್ಗಲ ಪಿಂಡ ರೂಪವಿದೆ. ಇದು ನಮಗೆ ಮೊದಲು ಸ್ವೀಕಾರ ಆಗುವುದಿಲ್ರಿ. ಇದರ ಜೊತೆಗೇನೆ ನಾವು ಕರ್ಮದ್ದನ್ನು ಸಿದ್ಧಿ ಮಾಡಿದಾರ್ರಿ. ಅವು ಎರಡರದ್ದು ಸ್ವೀಕಾರ ಆಗುವುದಿಲ್ಲ. ನಿಜವಾಗಿ ಅತ್ಯಂತ ಸ್ಥೂಲ ಇದೆ. ಕಾರಣವೇನೆಂದರೆ ದ್ರವ್ಯ ಕರ್ಮವು ಪುದ್ಗಲ ಪಿಂಡ ರೂಪವಿದೆ. ಅದು ಒಂದು ವೇಳೆ ಏಕಕ್ಷೇತ್ರ ಅವಗಾಹ ರೂಪದಿಂದ ಇದ್ದರೂ ಭಿನ್ನ ಭಿನ್ನ ಪ್ರದೇಶವಿದೆ, ಅಚೇತನವಿದೆ, ಬಂಧಿಸುತ್ತದೆ, ಬಿಟ್ಟು ಹೋಗುತ್ತದೆ. ಹೀಗೆ ವಿಚಾರ ಮಾಡಿದ ಮೇಲೆ ಅದರ ಭಿನ್ನತನದ ಪ್ರತೀತಿ ಉತ್ಪನ್ನವಾಗುತ್ತದೆ. ಶರೀರ ಮನ ವಚನ ರೂಪದ ಯಾವನ್ನೋ ಕರ್ಮವಿದೆ. ಅದರಿಂದಲೂ ಮೇಲೆ ಹೇಳಿದ ಪ್ರಕಾರ ವಿಚಾರ ಮಾಡಿದರೆ ಭೇದದ ಪ್ರತೀತಿ ಉತ್ಪನ್ನವಾಗುತ್ತದೆ. ಮೋಹ ರಾಗ ದ್ವೇಷ ರೂಪದ ಯಾವ ಭಾವಕರ್ಮವಿದೆ, ಅಶುದ್ಧ ಚೇತನಾ ರೂಪ ಪರಿಣಾಮವಿದೆ. ಆ ಅಶುದ್ಧ ಪರಿಣಾಮವು ಯಾವ ಪರಿಣಾಮ? ಮೋಹ ರಾಗ ದ್ವೇಷ ರೂಪದ ಅಶುದ್ಧ ಪರಿಣಾಮ ಯಾರ್ದದ? ಜೀವದ್ದನರ್ಲೆ. ಜೀವದ ಸ್ವಭಾವಲ್ಲ, ಈ ಮಾತು ಸತ್ಯ. ಅದರ ಪರಿಣಾಮ ಯಾರ್ದ? ಜೀವದ. ಅದನ್ನು ನಾನು ಅಂಥೇಳಿ ಅನುಭವ ರೂಪದಿಂದ ಪರಿಣಾಮನ ಯಾರು ಮಾಡ್ತಾರೆ? ಶುದ್ಧ ಜೀವರೇ. ನಿಜವಾದ ಜೀವ, ವಾಸ್ತವದಲ್ಲಿ ಜೀವ ವಿಕಾರದ ಅನುಭವ ವಿಕಾರ ಮಾಡುವುದಿಲ್ಲ. ವಿಕಾರದ ಅನುಭವವನ್ನ ಯಾವ ಎಂದೂ ವಿಕಾರ ರೂಪ ಆಗೋ ಸಾಧ್ಯ ಇಲ್ಲವೋ ಅವನು ಮಾಡ್ತಾನೆ. ಹೇಗೆ ಮಾಡ್ತಾನು? ಏಕರೂಪಾಗಿ ಮಾಡ್ತಾನೆ. ಇಲ್ಲೇ ಇರೋದು ಸಂಧಿ. ಅದಕ್ಕೆ ಕಠಿಣ ಇದೆ ಅಂತೇಳಿ ಹೇಳೋರದಾದ್ರೆ. ಮೋಹರಾಗ ದ್ವೇಷ ರೂಪದ ಯಾವ ಭಾವಕರ್ಮವಿದೆ ಎಂದರೆ ಅಶುದ್ಧ ಚೇತನಾ ರೂಪ ಪರಿಣಾಮವಿದೆ. ಆ ಅಶುದ್ಧ ಪರಿಣಾಮವು ವರ್ತಮಾನದಲ್ಲಿ ಜೀವದ ಜೊತೆಗೆ ಏಕ ಪರಿಣಾಮದ ರೂಪವಿದೆ. ಹಾಗೂ ಅಶುದ್ಧ ಪರಿಣಾಮಗಳ ಜೊತೆ ವರ್ತಮಾನದಲ್ಲಿ ಜೀವನೂ ವ್ಯಾಪಕ ರೂಪದಿಂದ ಪರಿಣಮಿಸುತ್ತಾನೆ. ಈ ಕಾರಣದಿಂದ ಆ ಪರಿಣಾಮಗಳ ಜೊತೆ ಜೀವದ ಭಿನ್ನತೆಯ ಅನುಭವವು, ಏನು ಹೇಳಿದರು? ಅನುಭವ ಹೇಳಿದರೆ ಜ್ಞಾನದಿಂದ ತಿಳಿಬಹುದು. ಆದ್ರೆ ಅನುಭವ ಬೇಕು. ಏನು ಅನುಭವ ಬೇಕು? ಅಶುದ್ಧ ಪರಿಣಾಮಗಳ ಜೊತೆ ವರ್ತಮಾನದಲ್ಲಿ ಜೀವನವು ವ್ಯಾಪಕ ರೂಪದಿಂದ ಪರಿಣಮಿಸುತ್ತಾನೆ. ಈ ಕಾರಣದಿಂದ ಆ ಪರಿಣಾಮಗಳ ಜೊತೆ ಜೀವದ ಭಿನ್ನತೆಯ ಅನುಭವವು ಕಠಿಣವಿದೆ. ಆದಾಗ್ಯೂ ಸೂಕ್ಷ್ಮ ಸಂಧಿಯ ಭೇದ ಮಾಡುವುದರಿಂದ ಭಿನ್ನತೆಯ ಪ್ರತೀತಿಯಾಗುತ್ತದೆ. ಅದರ ಕುರಿತು ವಿಚಾರವು ಹೀಗಿದೆ. ಯಾವ ಪ್ರಕಾರ ಸ್ಫಟಿಕಮಣಿಯು ಸ್ವರೂಪದಿಂದ ಸ್ವಚ್ಛತಾ ಮಾತ್ರ ವಸ್ತುವಿದ್ದರೂ ಕೆಂಪು ಹಳದಿ ಕಪ್ಪು ಎಲೆಯ ಸಂಯೋಗವಾದ ಮೇಲೆ ಕೆಂಪು ಹಳದಿ ಕಪ್ಪು ರೂಪದಿಂದ ಸ್ಫಟಿಕಮಣಿಯು ಕಾಣಿಸುತ್ತದೆ. ವರ್ತಮಾನದಲ್ಲಿ ಸ್ವರೂಪದ ವಿಚಾರ ಮಾಡಿದ ಮೇಲೆ ಸ್ವಚ್ಛತೆಯು ಭೂಮಿಕೆಯುಳ್ಳ ವಸ್ತು ಸ್ಫಟಿಕಮಣಿ ಇದೆ. ಅದರಲ್ಲಿ ಕೆಂಪು ಹಳದಿ ಕಪ್ಪುತನವು ಪರಸಂಯೋಗದ ಉಪಾಧಿ ಇದೆ. ಅದು ಸ್ಫಟಿಕಮಣಿಯ ಸ್ವಭಾವ ಗುಣವಲ್ಲ. ಅದರ ಸ್ವಭಾವನೆ ಇದೆಯಲ್ಲ, ಏನ ಕೆಂಪು ಕಪ್ಪು ಹಳದಿ ಆಗೋದ, ಅದರ ಸ್ವಭಾವ ಗುಣ ಅಲ್ಲ ಅಂತಾರೋ. ಆದ್ರೆ ಅದರದೇ ಸ್ವಭಾವ ಇದೆ. ಅದು ಆ ವಸ್ತುವಿನ ಸ್ವಭಾವ ಅಲ್ಲ. ಆ ವರ್ಣಮಯ ಪುಷ್ಪ ಅಥವಾ ಎಲೆಯ ಸ್ವಭಾವ ಅಲ್ಲ, ಅದರದೇ ಸ್ವಭಾವ ಇದೆ. ಅದನ್ನೇ ಮೇಲೆ ಹೇಳಿ ಬಂದಿದ್ದಾರೆ. ಅಶುದ್ಧ ಚೇತನ ರೂಪ ಪರಿಣಾಮ, ಚೇತನಾದ ಪರಿಣಾಮ. ಅದೇ ಪ್ರಕಾರದ ಸ್ಫಟಿಕದನ ಸ್ವಭಾವ ಇದೆ. ಅದರ ಸ್ವಭಾವ ಗುಣ ಅಲ್ಲ ಅಂತ ಹೇಳಿ ಅದರ ವಿಶೇಷ.